ರೈತ ಬಾಂಧವರಿಗೂ ಹಾಗೂ ಸಮಸ್ತ ನಾಗರಿಕರಿಗೂ ನಮಸ್ಕರಿಸುತ್ತಾ ಇದೇ ಡಿಸೆಂಬರ್ 7, 8 ಮತ್ತು 9ರಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದಲ್ಲಿ ಕೃಷಿ ಮೇಳವನ್ನು ಹಮ್ಮಿಕೊಂಡಿದೆ. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಇಂದೇ ಭೇಟಿ ಕೊಡಿ. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಉದ್ಯಮಿ ಅದಾನಿ ಅಕ್ರಮ ವ್ಯವಹಾರ ಕ್ರಮಕ್ಕೆ ಆಗ್ರಹಿಸಿ ರಾಷ್ಟ್ರೀಯ ಆಂದೋಲನ ಎಸ್ಆರ್ ಹಿರೇಮಠ್. ಪರಿಶಿಷ್ಟ ಜಾತಿಗಳ ಒಳ ವರ್ಗೀಕರಣ ಆಯೋಗದಿಂದ ದೊರೆಯದ ನ್ಯಾಯ, ಮಾನವಶಾಸ್ತ್ರ ತಜ್ಞರನ್ನು ನೇಮಿಸದಿದ್ದರೆ ನ್ಯಾಯಾಲಯ ಮೊರೆ. ರವೀಂದ್ರನಾಥ್ ಪಟ್ಟಿ. 13ರಂದು ಸಾಹಿತ್ಯ ಅಕಾಡೆಮಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಶಾಂತರಸ ಎಂಬಾಳರ ಜನ್ಮ ಶತಮಾನೋತ್ಸವ ಅಂಗವಾಗಿ ವಿಚಾರಗೋಷ್ಠಿ. ಡಾಕ್ಟರ್ CB ಚಿಲ್ಕರಾಗಿ. ಆಶಾ ಕಾರ್ಯಕರ್ತೆಯರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘಟನೆಯಿಂದ ಪ್ರತಿಭಟನಾ ರ್ಯಾಲಿ. ರಾಯಚೂರು ವಿಶ್ವವಿದ್ಯಾಲಯದ ಸಂಯೋಜನೆ ಪಡೆಯಲು ನಿಯಮಬದ್ಧ ಶುಲ್ಕ ವಸೂಲಿ. ಡಾಕ್ಟರ್ ಶಿವಮಿಂದ್ರ ಕುಲಕರ್ಣಿ. ಮಾಜಿ ಮುಖ್ಯಮಂತ್ರಿ ನಿಜಲಿಂಗಪ್ಪನವರ ಜನ್ಮದಿನ ಆಚರಣೆ. ಮಡ್ಡಿಪೇಟೆಯಲ್ಲಿ ಬೀದಿ ನಾಯಿ ಕಡಿತ, ಪ್ರಜ್ಞಾಹೀನ ಸ್ಥಿತಿಗೆ ಹೋದ ಯುವತಿ. ಈಗ ವಾರ್ತೆಗಳ ವಿವರ. ದೇಶದ ಜನರಿಗೆ ಮಾಹಿತಿ ನೀಡುವ ಆಂದೋಲನವನ್ನು ಸಿಟಿಜನ್ ಫಾರ್ ಡೆಮಾಕ್ರಸಿ ಹಾಗೂ ಜಲಾಂದೋಲನ ಮಹಾಮೈತ್ರಿ ಸಂಘಟನೆಗಳೊಂದಿಗೆ ಸಮಾನ ಮನಸ್ಕ ಸಂಘಟನೆಗಳು ನಿರ್ದೇಶಿಸಿವೆ. CFT ಸಂಘಟನೆ ಅಧ್ಯಕ್ಷ SR ಹಿರೇಮಠ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರ ಹಿಡಿಯಲಿದೆ. ಅದಾನಿ ಕಂಪನಿಗಳು ನಡೆಸುತ್ತಿರುವ ವ್ಯವಹಾರ ಹಾಗೂ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣವೇ ಇಲ್ಲದಂತಾಗಿದೆ. ಷೇರು ಮಾರಾಟ ಹಾಗೂ ಬಂಡವಾಳ ಹೂಡಿಕೆಯಲ್ಲಿ ನಡೆದಿರುವ ಆಕ್ರಮಣ ಪ್ರಕರಣದಲ್ಲಿ ಅಮೆರಿಕದ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ. ದೇಶದ ಆರ್ಥಿಕತೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಅದಾನಿ ಆಕ್ರಮಣಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರೇ ರಕ್ಷಣೆ ಮಾಡುತ್ತಾ ಬಂದಿರುವುದು ಬಯಲಾಗುತ್ತಿದೆ. ಖ್ಯಾತ ಅರ್ಥಶಾಸ್ತ್ರ ಅರುಣಕುಮಾರ್ ಇವರು ಅಮೆರಿಕದಲ್ಲಿ ನಡೆದ ಅದಾನಿ ಭ್ರಷ್ಟಾಚಾರ ಕುರಿತಂತೆ ಮಾಹಿತಿಯನ್ನು ಒದಗಿಸಿದ್ದಾರೆ. ಸಿಟಿಜನ್ ಫಾರ್ ಡೆಮಾಕ್ರಸಿ ಸಂಸ್ಥೆಯ 50ನೇ ವರ್ಷದ ಸಂಭ್ರಮಾಚರಣೆಯನ್ನು ಅದಾನಿ ವಿರುದ್ಧ ರಾಷ್ಟ್ರೀಯ ಆಂದೋಲನವಾಗಿ ರೂಪಿಸಲಾಗುತ್ತಿದೆ ಎಂದರು. ಪ್ರಧಾನಿಗಳಿಗೆ ನೈತಿಕತೆ ಇದ್ದರೆ ಕೂಡಲ ಅದಾನಿಯನ್ನು ಬಂಧಿಸಿ ವಿಚಾರಣೆಗೆ ಸಹಕರಿಸಬೇಕೆಂದರು. ಕಳೆದ ಬಾರಿ ರೈತರಿಗೆ ಮಾರಕವಾದ 3 ಕಾಯ್ದೆಗಳ ವಿರುದ್ಧ ದೇಶಾದ್ಯಂತ ನಡೆದ ವಿರೋಚಿತ ಪ್ರತಿಭಟನೆ ಸಂದರ್ಭದಲ್ಲಿ ನೀಡಿದ ಭರವಸೆಯನ್ನು ಕೇಂದ್ರ ಸರ್ಕಾರ ಈಡೇರಿಸುವಲ್ಲಿ ವಿಫಲವಾಗಿದೆ. ಮತ್ತೊಮ್ಮೆ ರೈತ ಸಂಘಟನೆಗಳು ಹೋರಾಟ ಪ್ರಾರಂಭವಾಗಿದೆ. ಹರಿಯಾಣ ಮತ್ತು ಪಂಜಾಬ್ ಗಡಿಯಲ್ಲಿ ಪ್ರಾರಂಭವಾಗಿರುವ ರೈತ ಹೋರಾಟವನ್ನು ತಡೆಯುವುದು ಅಶ್ರುವಾಯು ಸಿಡಿಸಿ ತಡೆಯುವ ಕೆಲಸ ಮಾಡಬಾರದು. ಕೂಡಲೇ ರೈತರನ್ನು ದೆಹಲಿ ಪ್ರವೇಶ ಮಾಡಲು ಅವಕಾಶ ನೀಡಬೇಕು. ಕೂಡಲೇ ರೈತರನ್ನು ದೆಹಲಿ ಪ್ರವೇಶ ಮಾಡಲು ಅವಕಾಶ ನೀಡಬೇಕು. ಕೂಡಲೇ ರೈತರನ್ನು ದೆಹಲಿ ಪ್ರವೇಶ ಮಾಡಲು ಅವಕಾಶ ನೀಡಬೇಕು. ಇಲ್ಲದೆ ಹೋದಲ್ಲಿ ಮತ್ತಷ್ಟು ತೀವ್ರ ಸ್ವರೂಪ ಹೋರಾಟ ಎದುರಿಸಬೇಕಾಗುತ್ತದೆ ಎಂದರು. ಜನವರಿ 18ರಂದು ಲೋಕನಾಯಕ ಜಯಪ್ರಕಾಶ್ ನಾರಾಯಣ ಸ್ಥಾಪಿಸಿರುವ CFD ಸಂಘಟನೆಯ ರಾಷ್ಟ್ರೀಯ ಮಂಡಳಿ ಸಭೆ ದೆಹಲಿಯಲ್ಲಿ ನಡೆಯಲಿದೆ. ಸಭೆಯಲ್ಲಿ ಅಖಿಲ ಭಾರತ ಮಟ್ಟದ ಸಂಘಟನೆಗಳು, ವಿವಿಧ ರಾಜ್ಯಗಳ ಸಂಘಟನೆಗಳು ಭಾಗವಹಿಸಲಿದ್ದು ಮುಂದಿನ ಹೋರಾಟ ರೂಪಿಸಲಾಗುತ್ತದೆ ಎಂದರು. ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ಶಿಫಾರಸ್ತುಗಳನ್ನು ಜಾರಿಗೊಳಿಸಿ ಕನಿಷ್ಠ ಬೆಂಬಲ ಬೆಲೆ ಕಾನೂನು ರೂಪಿಸಬೇಕು. ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ದಿನಗೂಲಿಯನ್ನು 600 ರೂಪಾಯಿ ಹೆಚ್ಚಿಸಿ 200 ದಿನಗಳ ಉದ್ಯೋಗ ಖಾತ್ರಿ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ರಾಷ್ಟ್ರ ವ್ಯಾಪ್ತಿಯಾಗಿ ನಡೆಯಲಿರುವ ಹೋರಾಟವನ್ನು ಜನರು ಬೆಂಬಲಿಸಬೇಕೆಂದರು. ಈ ಸಂದರ್ಭದಲ್ಲಿ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಧ್ಯಕ್ಷ ರವಿಕೃಷ್ಣ ರೆಡ್ಡಿ ಜನಾಂದೋಲನಗಳ ತನಿಖೆ ಮಾಡಿ ಪ್ರಜಾಪ್ರಭುತ್ವಗಳು ಅಕೌಂಟೇಬಲ್ ಹಿಡಿಯುವ ಎಲ್ಲ ಜನರು ರಕ್ಷಣೆ ಮಾಡ್ತೇನೆ. ಒಂದು ವಿಚಿತ್ರ ಆ ಕಡೆ ಆವಾಜ್ ಬರ್ತದೆ, ಯಾರಂದ್ರೆ ಜುಡಿಷಿಯರಿ. ಪ್ಲೀಸ್ ಕೌಂಟರ್ಸ್ ಹಿಮ್. ನಾವು ಕೂಡ ಅವನ ಸಂರಕ್ಷಣೆ ಮಾಡ್ತೇವೆ. ಯಾಕಂದ್ರೆ ಹಿಂದೆ ಸುಪ್ರೀಂ ಕೋರ್ಟ್ ಏನ್ ಸಮಿತಿ ಮಾಡ್ತು, ಏನಾಗಿಲ್ಲ, ಏನನ್ನೋದು ನಿಮಗೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಸೊ ಇಂಥ ಒಂದು ಗಂಭೀರ ಪರಿಸ್ಥಿತಿ ಒಳಗೆ ನಾವಿದೆ. ಕೆಲವರು ಅಂತ ಇದ್ದಾರೆ, ಇದೆಲ್ಲ ಹೋಪ್ಲೆಸ್ ಇದೆ. ಯಾಕೆ ಹೋಗ್ತಿದೆ ಅಂತ ಏನು ಚೆನ್ನಾಗಿ ಇದೆ ಬಳ್ಳಾರಿಗೆ ನಿಮ್ಮನ್ನು ಮುಗಿಸೇ ಬಿಡ್ತಾರೆ ಅವ್ರು. ನೀವು ಅವ್ರನ್ನೇನಾದ್ರೆ ಅಕೌಂಟೇಬಲ್ ಬಿಡ್ಲಿ ಅಂತ ನಾನು ಹೇಳಿದೆ, ಏನೋ ಒಂದು ಜೀವ ಇದೆ, ಏನೋ ನಮ್ಮ ಒಂದು 3 ಸಿದ್ಧಾಂತ ನಾಯನೆ ಮುಂದೆ ಇಟ್ಟವರು. ಬೆಳಗ್ಗೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ವಿರುದ್ಧ ಮಾಡಿ ಪಾಸ್ಪೋರ್ಟ್ ಇಂಪೋರ್ಟ್ ಆಗಿದೆ. ಮಹಾನ್ ಡಿಕ್ಟೇಟರ್ ಅವ್ರನ್ನ ತಗೊಂಡಿದ್ದಾಗಿ ಸ್ಮಾಲ್ ಟೈಮ್ ಕ್ರಿಮಿನಲ್ಸ್ ಇವರೆಲ್ಲ. ಯಾರು ಗಾಲಿ ಜನಾರ್ದನ್ ರೆಡ್ಡಿ ಇದ್ದಾನೆ,
ಈ ಡಿ ಕೆ ಶಿವಕುಮಾರ್ ಇವರು ಕ್ರಿಮಿನಲ್ಸ್ ಇದ್ದಾರೆ, ಇವರು ಸಾರ್ವಜನಿಕ ಜೀವನವಾಗಿ ಇರಬಾರ್ದು. ಸೊ ಇವ್ರನ್ನ ನಾವು ಪ್ರಯತ್ನ ಮಾಡ್ತೇವೆ, ಅದು ಆಗ್ಬೋದು ಆಗ್ಲಿಕ್ಕಿಲ್ಲ, ಏನು ಹೇಳಕ್ ಕೊಡೋದಿಲ್ಲ. ಮತ್ತು ಇದನ್ನ ನಾವು ಮಾಡೋ ಒಂದು ಅಹಂಕಾರ ನಮಗೆ ಒಂದು ಸಮೀಪನ ಕೂಡ ಬರಬಾರ್ದು. ರಾಷ್ಟ್ರ ಅರಣ್ಯ ನೀತಿ ಒಳಗೂ ಒಂದೊಂದು ಕೇಂದ್ರೀಯ ಭಾಗ ಇತ್ತು. ಆಮೇಲೆ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ 10 ವರ್ಷ ಅದನ್ನು ವ್ಯವಸ್ಥಿತವಾಗಿ ಇಂಪ್ಲಿಮೆಂಟ್ ಮಾಡ್ತಿದ್ದೇವೆ. ಇನ್ನು ಮೂರನೇದಾಗಿ ಪ್ರಜಾಪ್ರಭುತ್ವ ಏನಿದೆ, ತುಂಬಾ ಒಂದು ಪ್ರಜಾಲಂತ್ರ, ನೀವೇನು ನಾಜೂಕು ಬಹಳ ಸೂಕ್ಷ್ಮ ಗ್ಲಾಸ್ ಇದ್ದಂಗೆ ಇದನ್ನ ಕಾಪಾಡಿಕೊಂಡು ಹೋಗುವ ದೊಡ್ಡ ಹೊಣೆಯನ್ನ ನಮ್ಮ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರು ಮತ್ತು ನಮ್ಮ ಸಂವಿಧಾನ ಸಭೆಯನ್ನು 3 ವರ್ಷ ಅದನ್ನು ಮಾಡಿದ್ರು. ಅವರು ನಿಮ್ಮ ಮೇಲೆ ಸಾರ್ವಭೌಮರು ಅಂದ್ರೆ ಮಾಲೀಕರು ನಾವು ನೀವು. ಇವರೇನು ಮುಖ್ಯಮಂತ್ರಿ ಇದ್ದಾನೆ, ಮಂತ್ರಿ ಇದ್ದಾನೆ, ಆಮೇಲೆ MP, ಸಭಾಪತಿಗಳು, ಹೈಕೋರ್ಟ್ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್, ಇವರೆಲ್ಲರೂ ಪಬ್ಲಿಕ್ ಸರ್ವೆಂಟ್ಸ್. ಸೊ ಅಂಥ ಒಂದು ಗುರುತರ ಹೊಣೆಯನ್ನು ಅವರೇನು ವಿಶ್ವಾಸ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಎಷ್ಟು ಸಾಧ್ಯತೆ ನಮ್ಮ ಇತಿಮಿತಿಯೊಳಗೆ ಪ್ರಯತ್ನ ಮಾಡೋದು ಅವಶ್ಯಕತೆ, ಆ ರೀತಿ ಮಾಡ್ತಾ ಇದ್ದೇವೆ. ಈ 3 ದೃಷ್ಟಿಕೋನದೊಳಗೆ ಇವತ್ತು ಇದು ಬಹಳ ಮಹತ್ವದ ವಿಷಯ ಇದೆ ಅಂತ. ಈ ಸಂದರ್ಭದಲ್ಲಿ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಧ್ಯಕ್ಷ ರವಿಕೃಷ್ಣ ರೆಡ್ಡಿ, ಜನಾಂದೋಲನ ಮಹಾಮೈತ್ರಿ ಅಧ್ಯಕ್ಷ ಜಾನಿ ವೇಸ್ಲಿ ಅತರಕ್ಕಿ, ಕಾಜಾ ಅಸ್ಲಾಂ ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣಕ್ಕೆ ರಚಿಸಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕ ಸದಸ್ಯ ಆಯೋಗದಲ್ಲಿ ಅಸ್ಪೃಶ್ಯ ಜಾತಿಗಳ ಪ್ರತಿನಿಧಿಗಳನ್ನು ನೇಮಿಸದಿದ್ದರೆ ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತದೆ ಎಂದು ಛಲವಾದಿ ಮಹಾಸಭಾ ಕೋರ ಕಮಿಟಿ ಸದಸ್ಯ ರವೀಂದ್ರನಾಥ್ ಪಟ್ಟಿ ಹೇಳಿದರು. ಅವರಿಂದು ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸುಪ್ರೀಂ ಕೋರ್ಟಿನ 7 ಜನ ನ್ಯಾಯಮೂರ್ತಿಗಳ ಪೀಠ ನೀಡಿರುವ ತೀರ್ಪಿನಂತೆ ರಾಜ್ಯಗಳಿಗೆ ವರ್ಗೀಕರಣದ ಅಧಿಕಾರ ನೀಡಲಾಗಿದೆ. ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ರಚಿಸಿ ಆಯೋಗದಿಂದ ಪರಿಶಿಷ್ಟ ಜಾತಿಗಳಿಗೆ ನ್ಯಾಯ ಒದಗಿಸಲು ಸಾಧ್ಯವಾಗುವುದಿಲ್ಲ. ನಿವೃತ್ತ ನ್ಯಾಯಮೂರ್ತಿಗಳಿಗೆ ಪರಿಶಿಷ್ಟ ಜಾತಿಗಳ ವರ್ಗೀಕರಣದ ಮಾಹಿತಿ ಇರುವುದಿಲ್ಲ. ಮಾನವಶಾಸ್ತ್ರ ತಜ್ಞರನ್ನು ನೇಮಿಸಿದರೆ ಮಾತ್ರ ಪರಿಶಿಷ್ಟ ಜಾತಿಗಳ ಕುರಿತು ಮಾಹಿತಿ ಇರಲು ಸಾಧ್ಯವಾಗುತ್ತದೆ. ಏಕ ಸದಸ್ಯ ಆಯೋಗದ 3 ತಿಂಗಳಿನಲ್ಲಿ ಎಲ್ಲಾ ಪರಿಶಿಷ್ಟ ಜಾತಿಗಳ ಮಾಹಿತಿ, ಜನಸಂಖ್ಯೆ ಕುರಿತು ಖಚಿತ ದತ್ತಾಂಶ ಸಂಗ್ರಹಿಸಲು ಸಾಧ್ಯವಿಲ್ಲ. ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗ ನೀಡಿರುವ ಅಂಕಿ ಅಂಶಗಳಲ್ಲಿ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ, ಆದಿ ಆಂಧ್ರ ಉಪಜಾತಿಗಳನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಈ ಹಿಂದೆ ಛಲವಾದಿ ಸಮಾಜವನ್ನು ಅಲೆಮಾರಿಗಳ ಪಟ್ಟಿಯಲ್ಲಿ ಸೇರಿಸಲಾಯಿತು. ವಿರೋಧಿಸಿ ಹೋರಾಟ ಮಾಡಿದ್ದರಿಂದ ಕೈ ಬಿಡಲಾಯಿತು. ಕಾರಣ ಆ ಆಯೋಗದಲ್ಲಿ ವಲಯ, ಮಾದಿಗ, ಲಂಬಾಣಿ, ಭುವಿ, ಕೊರಚ, ಕೊರಮ ಹಾಗೂ ಇತರೆ ಪರಿಶಿಷ್ಟ ಜಾತಿ ಸಮುದಾಯ ಪ್ರತಿನಿಧಿಗಳನ್ನು ಸದಸ್ಯರನ್ನಾಗಿ ನೇಮಿಸಲು ಇಲ್ಲದೆ ಹೋದಲ್ಲಿ ಸಾಮಾಜಿಕ ನ್ಯಾಯದ ಉಲ್ಲಂಘನೆಯಾಗಲಿದ್ದು ನ್ಯಾಯಾಲಯದಲ್ಲಿ ಪ್ರಶ್ನಿಸುವುದಾಗಿ ಹೇಳಿದರು. 24ರಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿನ 7 ಜನ ಒಳಗೊಂಡ ಸಂವಿಧಾನ ಪೀಠವು 6 ಮತ್ತು 1ರ ಅನುಪಾತದಲ್ಲಿ ರಾಜ್ಯಗಳಿಗೆ ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣ ಮಾಡಬೇಕೆಂದು ಸಲಹೆ ನೀಡಿದ್ದನ್ನು ಛಲವಾದಿ ಮಹಾಸಭಾ ಸಂಪೂರ್ಣವಾಗಿ ನಾವು ಸ್ವಾಗತಿಸುತ್ತೇವೆ. ಛಲವಾದಿ ಮಹಾಸಭಾ ಜಾವೀಂದರ್ ಸಿಂಗ್ ಮತ್ತು ಇತರ ಪ್ರಕರಣ ನೀಡಿದ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಸ್ವಾಗತ ಮಾಡುತ್ತೇವೆ. ರಾಜ್ಯ ಸಚಿವ ಸಂಪುಟದಲ್ಲಿ ದಿನಾಂಕ 28/10/2024ರಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ 1/8/2000 ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸರ್ಕಾರಿ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿ ವಿವಿಧ ಉಪಜಾತಿಗಳ ಪ್ರಾತಿನಿಧ್ಯ ಕುರಿತು ದತ್ತಾಂಶ ಪಡೆದು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬಗ್ಗೆ ಸೂಕ್ತ ಶಿಫಾರಸು ವರದಿ ಸಲ್ಲಿಸಲು ಆಯೋಗ ವಿಚಾರಣೆ ಕಾಯ್ದೆ 1952 ಮಾನ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಆಯೋಗ ಅನುಮೋದಿಸಿರುತ್ತದೆ ಮತ್ತು ದಿನಾಂಕ 12/12/2024 ರಾಜ್ಯ ಸರ್ಕಾರ ಮಾನ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ ಎಚ್.ಎನ್. ನಾಗಮೋಹನ್ ದಾಸ್ ಇವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಪೀಠ ರಚಿಸಲಾಗಿದೆ. ದಿನಾಂಕ 3/12 ಸದರಿ ಆಯೋಗವು ಸಂಚಾಲಕರಾಗಿ ಅಪರ ನಿರ್ದೇಶಕರು ಇಂದಿರಾ ಗಾಂಧಿ ಮುಕ್ತ ತರಬೇತಿ ಶ್ರೀ ಸತ್ಯಶ್ರೀ ಆರ್ ಇವರನ್ನು ಆಯೋಗದ ಕಾರ್ಯದರ್ಶಿಯನ್ನು ನೇಮಕ ಮಾಡಬೇಕು. ಪ್ರಪ್ರಥಮವಾಗಿ ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರ ಯಾವುದೇ ಸರ್ಕಾರದಲ್ಲಿ ಅವ್ಯವಹಾರವಾಗಲಿ ಯಾವುದೊಂದು ಆಯೋಗ ಮಾಡಬೇಕಾದ್ರೆ ನಿವೃತ್ತಿ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡೋದನ್ನು ನಾವು ಖಂಡಿತವಾಗಿ ವಿರೋಧಿಸ್ತಾ ಇದ್ದೀವಿ. ಯಾಕಂದ್ರೆ ಈ ಜಾತಿಗಳು ಅನಾಲಿಸಿಸ್ ಮಾಡಬೇಕಾಗಿದೆ. ಜಾತಿ ಅನಾಲಿಸಿಸ್ ಮಾಡಕ ನ್ಯಾಯಾಧೀಶರಿಗೆ ಏನೂ ಬರ್ತಾ ಇಲ್ಲ. ನ್ಯಾಯಾಧೀಶರು ಈಗೇನು ಕೆಲಸ ಏನು ಮಾಡ್ತಾರೆ, ಯಾವುದೇ ಒಂದು ಅವ್ಯವಹಾರ ಅಕೌಂಟ್ಸ್ಗಳಲ್ಲಿ ಅವ್ಯವಹಾರ ಆದರೆ ನ್ಯಾಯಾಧೀಶರು ಅಕೌಂಟ್ಸ್ ವ್ಯವಹಾರ ಮಾಡಿದ್ರೆ ಅಕೌಂಟ್ಸ್ನ ತಜ್ಞರನ್ನು ಮಾಡಬೇಕು.
ಆರೋಗ್ಯ ಇಲಾಖೆ ಏನ್ ಮಾಡಿದ್ರೆ ಆರೋಗ್ಯ ತಜ್ಞರು ಮಾಡಬಹುದು. ಇದನ್ನ ಏನ್ ಮಾಡಬೇಕು? ಇದು ನಮ್ಮ ಮಾನವಶಾಸ್ತ್ರ ತಜ್ಞರನ್ನು ನೇಮಕ ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಸರ್ಕಾರಕ್ಕೆ ಗೊತ್ತಾಯ್ತು. ಈಗ ಮಾಡಿ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಮಿತ್ರ ಮಾತನಾಡಿ, ರಾಜ್ಯ ಸರ್ಕಾರ ರಚಿಸಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗದಿಂದ ಒಳ ಮೀಸಲು ಹಂಚಿಕೆ ನ್ಯಾಯಯುತವಾಗಿರಲು ಸಾಧ್ಯವೇ ಇಲ್ಲ. ಪರಿಶಿಷ್ಟ ಜಾತಿಗಳಲ್ಲಿರುವ ಉಪಜಾತಿಗಳ ಕುರಿತು ಸ್ಪಷ್ಟನೆ ಅಗತ್ಯವಿದೆ. ಜನಸಂಖ್ಯೆ ದತ್ತಾಂಶದೊಂದಿಗೆ ಸಮುದಾಯಗಳ ಬೇರೆ ಬೇರೆ ಹೆಸರುಗಳಿಂದ ವಿಭಜನೆಯಾಗಿರುವುದನ್ನು ಪರಿಗಣಿಸಬೇಕಿದೆ. 1931ರಲ್ಲಿ ಮೈಸೂರು ರಾಜ್ಯದಲ್ಲಿ ಜಾತಿಗಳು ಹಾಗೂ ಪಟ್ಟಿಗೆ ಇತರೆ ಜಾತಿಗಳ ಸೇರ್ಪಡೆ ಕುರಿತಾಗಿ ಪರಾಮರ್ಶಿಸುವುದು ಅಗತ್ಯವಾಗಿದೆ. ಆಯಾ ಜಾತಿಯವರು ಪ್ರತಿನಿಧಿಗಳಿಲ್ಲದೆ ಆಯೋಗದ ಸರಿಯಾದ ಮಾಹಿತಿ ಸಂಗ್ರಹಿಸಲು ಸಾಧ್ಯವಾಗುವುದಿಲ್ಲ. LG ಆವನೂರು ವರದಿಯಲ್ಲಿ ಎಲ್ಲವನ್ನು ಉಲ್ಲೇಖಿಸಲಾಗಿದೆ. ನಂತರ ರಚಿತವಾದ ಆಯೋಗಗಳು ಸ್ಪಷ್ಟತೆ ಇಲ್ಲದೆ ಹೋಗಿದೆ. ಪರಿಶಿಷ್ಟ ಜಾತಿಗಳ ವರ್ಗೀಕರಣ ನ್ಯಾಯಸಮ್ಮತವಾಗಬೇಕಿದೆ. ಒಂದೇ ಬಾರಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕೇ ಹೊರತು ಕಾಲ ಹರಣವಲ್ಲ. ಕೂಡಲೇ ಆಯೋಗದಲ್ಲಿ ಪರಿಶಿಷ್ಟ ಜಾತಿಗಳ ಪ್ರತಿನಿಧಿಗಳನ್ನು ಸರ್ಕಾರ ರಚಿಸಬೇಕೆಂದರು. ಸೊ ನಾನು SC ST OBC ಜೊತೆಗೆ ಜನರಲ್ವರೆಗೂ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ದಯವಿಟ್ಟು ಈ ವರದಿನ ಯಾರು ಓದೋಕೋಬೇಡ್ರಿ. ಇದು ವೇಸ್ಟ್ ರಿಪೋರ್ಟ್ ಐತಿ. ಇದನ್ನ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡಿದ್ದು ಮೊದಲನೇ ತಪ್ಪು. ಎರಡನೇ ತಪ್ಪು ಏನಂತಂದ್ರೆ ಮೀಸಲಾತಿ ಎಕ್ಸ್ಟೆನ್ಷನ್ ಮಾಡಿದ್ದು ತಪ್ಪು. ವರದಿ ಅಂತಂದ್ರೆ ನಮ್ಮ ದೇಶದಲ್ಲಿ LG ಆವನೂರು ವರದಿ ಇದ್ದಾಗ ದೇಶದಲ್ಲಿ ಯಾವ ವರದಿನೂ ಇಲ್ಲ. ಯಾಕಂತಂದ್ರೆ ಎಲ್ಲರೂ ಏನಂತಾರೆ LG ಆವನೂರು ವರದಿ ಸರಿ ಇಲ್ಲ ಅಂತ ಹೇಳ್ತಾರ. ಬಹುಶಃ ಈ ದೇಶದಲ್ಲಿ ಭಾರತದ ಸಂವಿಧಾನ ತದನಂತರ ಓದಬೇಕಂತಂದ್ರೆ ಈ ಬುಕ್ ಓದ್ಬೇಕು. ಇಲ್ಲ ನಿಮ್ಗೆ ಇದು ಸಂವಿಧಾನ ಓದಲು ತಿಳಿದಿಲ್ಲ ಅಂತಂದ್ರೆ ಇದ್ರ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ. ಸೊ ವರದಿ ಅಂತಂದ್ರೆ ಈ ತರ ಆಗಬೇಕು. ಸೊ ಸರ್ಕಾರ ಏನು ನೇಮಕ ಮಾಡ್ತದಲ್ಲ, ಇವರು ಯಾರು HR ನಾಗಮೋಹನ್ ದಾಸ್ ಅವರು OBC ಜನಾಂಗದಲ್ಲಿ ರೆಡ್ಡಿ ಒಕ್ಕಲಿಗರಿಗೆ ಬರ್ತಾರೆ. ಇಶ್ಯೂ ಬಂದು ಶೆಡ್ಯೂಲ್ಡ್ ಕಾಸ್ಟ್ ಇದೆ. ಸೊ ಇಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ಇಲ್ಲ ಅಂತಂದ್ರೆ ನಮ್ಗೆ ಮೋಸ ಆಗ್ತದ. ಸೊ ನಾವೇನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅಂತಂದ್ರೆ ಆದಷ್ಟು ಬೇಗ ಈ ಮೀಸಲಾತಿ ಪ್ರಮಾಣ ಏನು 15% ಅಥವಾ ಏನು 17 ಏರಿಕೆ ಮಾಡಿರಲ್ಲ ಅದನ್ನ ಬೇಗ ಪರಿಷ್ಕರಣೆ ಮಾಡಬೇಕು. ನೀವೀಗ ತಪ್ಪು ವರದಿ ಕೊಟ್ಟಿರಂತಂದ್ರೆ ದಾವೇಂದ್ರ ಸಿಂಗ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅವರು ಮತ್ತೆ ನೀವು ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಬರ್ಬೋದು ಅಂತ ಹೇಳಕತ್ತಾರ. ಈ ಸಂದರ್ಭದಲ್ಲಿ ನರಸಿಂಹಲು ನಿಲಹಾಳ್, ಭಾಸ್ಕರ್ ಬಾಬು, ಯಲ್ಲಪ್ಪ ಬೊಮ್ನಾಳ್ ಉಪಸ್ಥಿತರಿದ್ದರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಮತ್ತು ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ನಾಡೋಜ ದಿವಂಗತ ಶಾಂತರಸ ಹೆಬ್ಬಾಳರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಡಿಸೆಂಬರ್ 13ರಂದು ನಗರದ ಕನ್ನಡ ಭವನದಲ್ಲಿ ಬೆಳಗ್ಗೆ 10:30ಕ್ಕೆ ಆಯೋಜಿಸಲಾಗಿದೆ ಎಂದು ಸಾಹಿತ್ಯ ಅಕಾಡೆಮಿ ಸಮಿತಿ ಸದಸ್ಯ ಡಾಕ್ಟರ್ CB ಚಿರ್ಕರಾಗಿ ಹೇಳಿದರು. ಅವರೆಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮವನ್ನು ಡಿಸೆಂಬರ್ 12ರಂದು ಆಯೋಜಿಸಲಾಯಿತು. ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಇವರ ನಿಧನದಿಂದ ರಾಜ್ಯ ಸರ್ಕಾರ 3 ದಿನಗಳ ಕಾಲ ಶೋಕಾಚರಣೆ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಡಿಸೆಂಬರ್ 13ರಂದು ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ಪ್ರೊಫೆಸರ್ ಅಲಂ ಪ್ರಭು ಬೆಟದೂರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ LN ಮುಕುಂದರಾಜ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಿರಿಯ ಸಾಹಿತಿಗಳಾದ ರಾಮಣ್ಣ ಅವಳೆ, ಭಗತ್ ರಾಜ್ ನಿಜಾಮಕಾರಿ, HS ಬಸವಪ್ರಭು ಕಲಬುರ್ಗಿ, ಚುಕ್ಕಿ ಸೂಗಪ್ಪ ಸಿರುವಾರ್ ಭಾಗವಹಿಸಲಿದ್ದಾರೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ರಂಗಣ ಪಟೇಲ್, ಅಳುಕುಂಡಿ ಸಾಹಿತ್ಯ ಅಕಾಡೆಮಿ ರಿಜಿಸ್ಟ್ರಾರ್ ಕರಿಯಪ್ಪ N, ಅಕಾಡೆಮಿ ಅಧ್ಯಕ್ಷ ಸಿದ್ದರಾಮ ಓನ್ಕಲ್, ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ತಾಯಪ್ಪ ಹೊಸೂರು, G ಸುರೇಶ್, ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವನಬೆಂಚಿಹಳ್ಳಿ ಉಪಸ್ಥಿತರಿದ್ದರು. ನಂತರ 3 ಗೋಷ್ಠಿಗಳು ನಡೆಯಲಿವೆ. ಮೊದಲ ಗೋಷ್ಠಿ ಶಾಂತರಸ ಬದುಕು ಬರಹ ವಿಷಯವಾಗಿ ಡಾಕ್ಟರ್ ದಸ್ತಗಿರಿ ಸಾಬ್ ದಿನ್ನಿ ಶಾಂತರಸರ ಕತೆ ಕಾದಂಬರಿ ಕುರಿತು ಡಾಕ್ಟರ್ ಶಿವೈ ಹಿರಮಠ, ಸಮನ್ವಯವನ್ನು ಹಿರಿಯ ಸಾಹಿತಿ ಡಾಕ್ಟರ್ ಅಮರೇಶ್ ನುಗಡೋಣಿ ಮಾಡಲಿದ್ದಾರೆ. ಎರಡನೇ ಗೋಷ್ಠಿ ಶಾಂತರಸರ ಕಾವ್ಯ ಗಜಲ್ಗಳ ಕುರಿತು ಡಾಕ್ಟರ್ ವಿಕ್ರಮ್ ವಿಸಾಜಿ, ಶಾಂತರಸರ ನಾಟಕಗಳ ಕುರಿತು ಮಾಂತೇಶ್ ನವಕಲ್ ಮಾತನಾಡಲಿದ್ದಾರೆ. ಬಾವು ಭಂಡಾರಿಗಲ್ ಸಮನ್ವಯ ಮಾಡಲಿದ್ದಾರೆ. ಮಧ್ಯಾಹ್ನ ಗಜಲ್ ವಾಚನ ನಡೆಯಲಿದ್ದು ಅಧ್ಯಕ್ಷತೆಯನ್ನು ಹಿರಿಯ ಗಜಲ್ ಕವಿ ಕಾಶಿನಾಥ ಅಂಬಲಿಗಿ ವಹಿಸಲಿದ್ದಾರೆ. ಕವಿ ರುದ್ರಪ್ಪ ಪಗಳದಿನ್ನಿ, ಮಾನಿ ಪರಿಷತ್ ಅಧ್ಯಕ್ಷ ರವಿಕುಮಾರ್ ಪಾಟೀಲ್, ಸಿಂಧನೂರು ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ ಸೇರಿದಂತೆ ಅನೇಕ ಗಜಲ್ ಕವಿಗಳು ಕವನ ವಾಚನ ಮಾಡಲಿದ್ದಾರೆ. ಸಂಜೆ ಸಮಾರಂಭ ನಡೆಯಲಿದ್ದು ಸಮಾರೋಪ ನುಡಿಯನ್ನು ಸಾಹಿತಿ ಮಾಂತೇಶ್ ಮಸ್ಕಿ ನಿರ್ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಕುಂಡಿ ವಹಿಸಲಿದ್ದಾರೆ. ಸಾಹಿತಿಗಳಾದ ಗಿರಿರಾಜ್ ಹೊಸಮನಿ, ಬಂಡುರಾವ್ ತ್ಯಾಗಿ, ಅಯ್ಯಪ್ಪಯ್ಯ ಉಡಾ ಸೇರಿದಂತೆ ತಾಲೂಕು ಘಟಕಗಳ ಅಧ್ಯಕ್ಷರು ಉಪಸ್ಥಿತರಿರಲಿದ್ದಾರೆ ಎಂದರು. ಸಾಹಿತ್ಯಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು.
ಕೃತಿ ಜನಿಸಿ 100 ವರ್ಷಗಳಾಗುತ್ತಿರುವ ಪ್ರಯುಕ್ತ ರಾಯಚೂರಿನವರಾಗಿರ್ತಕ್ಕಂಥ ನಾವು ಅವರನ್ನು ಸ್ಮರಣೆ ಮಾಡಿಕೊಳ್ಬೇಕು ಅನ್ನುವಂಥ ವಿಷಯದಿಂದ ನಾವು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರ ಜೊತೆಗೆ ಚರ್ಚೆಯನ್ನು ಮಾಡಿದಾಗ ಇಲ್ಲ ಅವಶ್ಯವಾಗಿ ರಾಯಚೂರಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಹೇಳಿ ಒಂದು ದಿವಸದ ಒಂದು ಸೆಮಿನಾರ್ ವಿಚಾರ ಸಂಕಿರಣವನ್ನು ನಾವು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಹಿರಿಯ ಸಾಹಿತಿಗಳು ಮತ್ತು ಅಕಾಡೆಮಿ ಪ್ರಶಸ್ತಿ ವಿಜೇತರಾಗಿರುವಂತಹ ಲಕ್ಷ್ಮಣ ಭಟ್ರು ಸರ್ ಅವರು ಬರ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ಎಲ್ ಮುಕುಂದರಾಜ್ ಅಧ್ಯಕ್ಷರು ಸಾಹಿತ್ಯ ರೀತಿಯಾಗಿ ಗೋಷ್ಠಿ 1, 2, 3 ಅಂತ 3 ಗೋಷ್ಠಿಗಳನ್ನು ನಾವು ಇದರಲ್ಲಿ ಮಾಡಿದ್ದೀವಿ. 3ನೇ ಗೋಷ್ಠಿಯಾಗಿ ಅವರು ಗಜಲ್ ವಿಶೇಷವಾಗಿರುವಂತಹ ಸಾಹಿತಿಗಳಾಗಿರೋದ್ರಿಂದ ಇಡೀ ಕರ್ನಾಟಕಕ್ಕೇನೆ ಬಹುದೊಡ್ಡ ಗಜಲ್ಗೆ ಒಂದು ಮಾದರಿ ಶಕ್ತಿಯನ್ನು ತಂದುಕೊಟ್ಟಿರುವಂತಹ ವ್ಯಕ್ತಿಗಳು ನಮ್ಮ ಶಾಂತರಾಗಿರೋದ್ರಿಂದ ಅವರು ಗಜಲ್ಗೆ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟು ರಾಯಚೂರು ಅಂದ್ರೆ ಕೇವಲ ಬಂಡಾಯಕ್ಕೆ ಮಾತ್ರ ಅಲ್ಲ. ವಿಕ್ರಮ್ ವಿಕಾಜಿ ಅವರು, ಶಾಂತರಸರ ನಾಟಕಗಳು ಮಹಂತೇಶ್ ನವಲ್ಕಲ್ ಅವರು, ಸಮನ್ವಯದ ಬಗ್ಗೆ ಬಾಬು ಭಂಡಾರಿಗಲ್ ಹಿರಿಯ ಸಾಹಿತಿಗಳು ಇವರು ನಡೆಸಿಕೊಡ್ತಾರೆ. ಹೀಗೆ ಈ ಒಂದು ಕಾರ್ಯಕ್ರಮವನ್ನು ನಾವು 12ನೇ ತಾರೀಕು ಬೆಳಗಿನಿಂದ ಸಾಯಂಕಾಲವರೆಗೂ ನಡೆಸಿಕೊಡ್ತಾ ಇದ್ದೀವಿ. ಸಾಹಿತ್ಯ ಅಕಾಡೆಮಿ ಮತ್ತು ಸಾಹಿತ್ಯ ಪರಿಷತ್ನಿಂದ ಆಯೋಗದಲ್ಲಿ ನಡೆದಿರುವ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಮತ್ತು ಸಲಹೆ ಅತ್ಯಂತ ಪ್ರಮುಖವಾಗಿರುವಂತಹದ್ದು. ದಯವಿಟ್ಟು ನಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ ನಾವು ಇದನ್ನು ಸರಿಯಾದ ರೀತಿಯಲ್ಲಿ ಒಂದು ಪ್ರಚಾರ ಮಾಡಬೇಕು ಅಂತ ವಿನಂತಿಸಿಕೊಳ್ತೇವೆ. ಈ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ತಾಯಪ್ಪ ಹೊಸೂರು, ಜಿ ಸುರೇಶ್, ವೆಂಕಟೇಶ್ ಬೇವಿನಬೆಂಚಿ, ಪ್ರತಿಭಾ ಗೋನಾಳ್ ಉಪಸ್ಥಿತರಿದ್ದರು. ಆಶಾ ಕಾರ್ಯಕರ್ತೆಯರಿಗೆ ಕೇಂದ್ರ ಸರ್ಕಾರ ಪ್ರೋತ್ಸಾಹ ಧನ ಮತ್ತು ರಾಜ್ಯ ಸರ್ಕಾರದ ನಿಶ್ಚಿತ ಮಾಸಿಕ ಗೌರವಧನ ಹಾಗೂ ಪ್ರಣಾಳಿಕೆಯ ಭರವಸೆ ಹಾಗೂ ಮಾಸಿಕ 15,000 ನಿಶ್ಚಿತ ಗೌರವಧನ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ AIUTC ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಸಾರ್ವಜನಿಕ ಉದ್ಯಾನವನದಿಂದ ಟಿಪ್ಪು ಸುಲ್ತಾನ ಉದ್ಯಾನದವರೆಗೆ ಮೆರವಣಿಗೆ ನಡೆಸಿದರು. ನಗರ ಆಶಾ ಕಾರ್ಯಕರ್ತೆಯರ ಹೆಚ್ಚುವರಿ ಕೆಲಸ ಮತ್ತು ನಗರ ಜೀವನ ದುಬಾರಿ ಖರ್ಚು ವೆಚ್ಚಗಳಿಗೆ ಅನುಗುಣವಾಗಿ ಕನಿಷ್ಠ 2,000 ರೂಪಾಯಿ ಗೌರವಧನವನ್ನು ಹೆಚ್ಚಿಗೆ ಮಾಡಬೇಕು. ಮೊಬೈಲ್ ಕೆಲಸಗಳನ್ನು ಒತ್ತಾಯ ಪೂರ್ವಕವಾಗಿ ಮಾಡಿಸಿಕೊಳ್ಳುತ್ತಿರುವುದನ್ನು ಕೈಬಿಡಬೇಕು. ಮೊಬೈಲ್ ಡಾಟಾ ಒದಗಿಸಿಕೊಡಲು ಮೊಬೈಲ್ ಕೆಲಸಗಳಿಗೆ ಪ್ರೋತ್ಸಾಹ ಧನ ನಿಗದಿ ಮಾಡಬೇಕು. ಯಾರಿಗೆ ಮೊಬೈಲ್ ಕೆಲಸ ಮಾಡಲು ಆಗುವುದಿಲ್ಲವೋ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕೆಂದು ಒತ್ತಾಯಿಸಿದರು. 60 ವರ್ಷಕ್ಕೆ ಸೇವಾ ನಿವೃತ್ತಿ ಪಡೆಯುವ ಕಾರ್ಯಕರ್ತೆಯರಿಗೆ ಪಶ್ಚಿಮ ಬಂಗಾಳ ರಾಜ್ಯದ ಮಾದರಿಯಲ್ಲಿ 3 ಲಕ್ಷಕ್ಕೆ ಹೆಚ್ಚಿಸಬೇಕು. ತೀವ್ರವಾದ ಅನಾರೋಗ್ಯ ಚಿಕಿತ್ಸೆ ಪಡೆಯುವ ಅವಧಿಯಲ್ಲಿ ಕನಿಷ್ಠ 3 ತಿಂಗಳ ಕಾಲ ರಾಜ್ಯ ಸರ್ಕಾರದ ನಿಶ್ಚಿತ ಗೌರವಧನ ಹಾಗೂ ಚಟುವಟಿಕೆಗಳ ನಿಗದಿತ ಪ್ರೋತ್ಸಾಹ ಧನ ನೀಡಬೇಕು. ಆಶಾ ಸೇವೆಯಲ್ಲಿ ಇದ್ದಾಗ ಆಗುವ ಅನಾಹುತಗಳಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಇಲಾಖೆ ವಹಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಪ್ರತಿ ವರ್ಷ ಪ್ರತಿ ಆಶಾ ಕಾರ್ಯಕರ್ತೆಯರಿಗೆ ಸಂಪೂರ್ಣ ಆರೋಗ್ಯ ತಪಾಸಣೆ ಮಾಡಬೇಕು. ತೀವ್ರ ಕಾಯಿಲೆಗಳಿದ್ದಲ್ಲಿ ಕೂಡಲೇ ಉಚಿತ ಚಿಕಿತ್ಸೆ ಮಾಡಬೇಕು. ಆಶಾ ಕಾರ್ಯಕರ್ತೆಯರನ್ನು ಕಾರ್ಮಿಕರೆಂದು ಪರಿಗಣಿಸಿ ಕನಿಷ್ಠ ವೇತನ, ಗ್ರಾಚ್ಯುಯಿಟಿ, PF, ESI ಸೌಲಭ್ಯ ನೀಡಬೇಕು ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದರು. ದಾಖಲಾಗದೆ ಕಳೆದ 8 ವರ್ಷಗಳಿಂದ ಮಾಡಿದ ಕೆಲಸಕ್ಕೆ ಪ್ರೋತ್ಸಾಹಧನ ಸಿಗುತ್ತಿಲ್ಲ. ಹಲವಾರು ಸಮಸ್ಯೆಯಿಂದ ಆಶಾ ಕಾರ್ಯಕರ್ತೆಯರಿಗೆ ಬಹುದೊಡ್ಡ ಪ್ರಮಾಣದ ಅನ್ಯಾಯ ಆಗುತ್ತಿದೆ. ಸಮಸ್ಯೆಗಳ ಕುರಿತು ಆರೋಗ್ಯ ಇಲಾಖೆ ಮತ್ತು ಸರ್ಕಾರಕ್ಕೆ ಕಳೆದ 8 ವರ್ಷಗಳಿಂದ ಲೆಕ್ಕವಿಲ್ಲದಷ್ಟು ದೂರುಗಳನ್ನು ಸಲ್ಲಿಸಲಾಗಿದೆ. ಲೆಕ್ಕವಿಲ್ಲದಷ್ಟು ಸಭೆಗಳು, ಚರ್ಚೆಗಳು ನಡೆದಿವೆ. ಇಲಾಖೆಯಿಂದ ಮತ್ತು ಸರ್ಕಾರದಿಂದ ಕೈಗೊಂಡ ಯಾವುದೇ ಕ್ರಮದಿಂದ ಸಮಸ್ಯೆ ಪರಿಹಾರವಾಗದೆ ಹಾಗೆಯೇ ಉಳಿದಿವೆ.
ಅದರಿಂದಾಗಿ ಪ್ರತಿಯೊಬ್ಬ ಆಶಾ ಸಾವಿರಾರು ರೂಪಾಯಿ ಆರ್ಥಿಕ ನಷ್ಟ ಅನುಭವಿಸಿರುವರು. ಆದ್ದರಿಂದ ಈ ಸಮಸ್ಯೆಯನ್ನು ಪರಿಹರಿಸಲು ರಾಜ್ಯ ಸರ್ಕಾರ ಈಗ ನೀಡುತ್ತಿರುವ ರೂಪಾಯಿ 5,000 ಮಾಸಿಕ ನಿಶ್ಚಿತ ಗೌರವಧನ ಮತ್ತು ವಿವಿಧ ಚಟುವಟಿಕೆಗಳಿಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ರೂಪಾಯಿ 7,000 ಪ್ರೋತ್ಸಾಹಧನ ಹಾಗೂ ರಾಜ್ಯ ಸರ್ಕಾರದ ಪ್ರತಿಷ್ಠೆಯ 5 ಗ್ಯಾರಂಟಿಗಳ ಜೊತೆಯಲ್ಲಿ ಆಶಾ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚಿಸುವುದಾಗಿ ಪ್ರಣಾಳಿಕೆಯಲ್ಲಿ ಭರವಸೆಯ ನೀಡಿರುವ ರೂಪಾಯಿ 3,000 ರೂಪಾಯಿಗಳನ್ನು ಒಟ್ಟುಗೂಡಿಸಿ ಮಾಸಿಕ. ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಈರಮ್ಮ, ಕಾರ್ಯದರ್ಶಿ ರಾಧಾ, ಮಹೇಶ್ ಸಿ, ಶರಣಪ್ಪ ಉದ್ಬಾಳ್, ಅಣ್ಣಪ್ಪ, ವೀರೇಶ್ ಎನ್ಎಸ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದರು. ರಾಯಚೂರು ವಿಶ್ವವಿದ್ಯಾಲಯದ ಸಂಯೋಜನೆ ಪಡೆದ ಕಾಲೇಜುಗಳಿಂದ ಅಕ್ರಮವಾಗಿ ಠೇವಣಿ ಹಣ ಪಡೆದಿಲ್ಲ. ಬದಲಾಗಿ ಸಂಯೋಜನೆ ಇರುವ ಪ್ರತ್ಯೇಕ ತಂತ್ರಾಂಶ ಅಭಿವೃದ್ಧಿ ನಿಯಮಗಳ ಷರತ್ತುಗಳ ಪರಿಶೀಲನೆ ನಂತರವೇ ನಿಗದಿಪಡಿಸಿದ ಶುಲ್ಕ ಪಡೆಯಲಾಗಿದೆ ಎಂದು ರಾಯಚೂರು ವಿಶ್ವವಿದ್ಯಾಲಯದ ಪ್ರಭಾರಿ ಕುಲಪತಿ ಸುಯಮಿಂದ್ರ ಕುಲಕರ್ಣಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೆಲ ಮಾಧ್ಯಮಗಳಲ್ಲಿ ತಪ್ಪಾಗಿ ವಿಶ್ವವಿದ್ಯಾಲಯ ಕುರಿತು ವರದಿ ಪ್ರಕಟವಾಗುತ್ತಿದ್ದು, ವಿಶ್ವವಿದ್ಯಾಲಯದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಗೊಂದಲ ನಿವಾರಿಸಬೇಕೆಂದು ಮನವಿ ಮಾಡಿದರು. ನಾವು ಕಳೆದ ಒಂದು 2-3 ದಿನಗಳಿಂದ ಕೆಲವೊಂದು ಮಾಧ್ಯಮಗಳಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ನಾವು ನೋಡಿದ್ವಿ, ವಿಶ್ವವಿದ್ಯಾಲಯದ ಬಗ್ಗೆ ಕೆಲವೊಂದು ಆಘಾತಕಾರಿ ವಿಷಯಗಳು. ಅಂದರೆ ವಿಶ್ವವಿದ್ಯಾಲಯ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ, ಏನೋ ಕಾಲೇಜ್ನವ್ರಿಗೆ ಮೋಸ ಮಾಡ್ತಾ ಇದೆ, ಆಮೇಲೆ ಸುಮ್ಮನೆ ದುಡ್ಡುಗಳನ್ನು ಕೇಳ್ತಾ ಇದ್ದಾರೆ ಕಾಲೇಜ್ನವರು, FD ಕೇಳ್ತಾ ಇದ್ದಾರೆ. ಇವತ್ತು ಒಂದು ಇಂಗ್ಲೀಷ್ ಪೇಪರ್ನಲ್ಲೂ ಇವತ್ತು ಒಂದು ಮಾಧ್ಯಮದಲ್ಲಿ ಬಂದಿದೆ. ಸೊ ಕೆಲವೊಂದು ವಿಷಯಗಳು ಏನಾಗ್ಬಿಡ್ತವೆ, ಮಾಧ್ಯಮದವ್ರಿಗೆ ನಿಮ್ಗೆ ಬಂದ ತಕ್ಷಣ ನೀವು ಅದನ್ನು ಪ್ರಿಂಟಿಗೆ ಕಳಿಸ್ತಿರೋ ಅಥವಾ ಪಬ್ಲಿಸಿಟಿಗೆ ಕಳಿಸ್ಬಿಡ್ತೀವಿ. ನಿಮ್ಗೆ ಒಂದೇನು ರಿಕ್ವೆಸ್ಟು, ಯಾವುದೇ ನಿಮಗೆ ವಿಶ್ವವಿದ್ಯಾಲಯದ ಬಗ್ಗೆ ಒಂದು ಸರ್ಕಾರಿ ಒಂದು ಸಂಸ್ಥೆಯ ಬಗ್ಗೆ ನಿಮ್ಗೆ ಯಾರೇ ಒಂದು ದೂರು ಕೊಡಲಿ ಅಥವಾ ನಿಮ್ಗೊಂದು ಏನೋ ರಿಪೋರ್ಟ್ ಮಾಡಲಿಕ್ಕೆ ಹೇಳಿದಾಗ ನಮ್ಮ ಕಡೆಯಿಂದ ಏನು ರಿಕ್ವೆಸ್ಟ್ ಅಂತಂದರೆ, ವಿ ಆರ್ ಅವೈಲೇಬಲ್ 24/7. ಅದಕ್ಕೆ ನೀವು ನಂಬರ್ಸ್ ತೊಗೋರಿ, ವಾಟ್ಸಪ್ ನಂಬರು ಲಾಸ್ಟ್ ಟೈಮ್ ನಾವು ಕೊಟ್ಟಿದ್ದೀವಿ, ರಿಜಿಸ್ಟರ್ ಸರ್ ನಂಬರ್ ತೊಗೋರಿ, ನಮ್ಮ CDC ಡೈರೆಕ್ಟ್ರು ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ ನಂಬರ್ ಯಾರ್ದು ನಂಬರ್ ತೊಗೋರಿ, ಅದು ಸತ್ಯಕ್ಕೆ ಹೌದು ಅಲ್ಲೋ ಅಂಥೇಳಿ ಒಂಚೂರು ನೀವು ಕ್ರಾಸ್ ವೆರಿಫೈ ಮಾಡಿ ಹಾಕಿಬಿಟ್ರೆ ದ್ಯಾಟ್ ವಿಲ್ ಬೆಟರ್ ಇನ್ ದಿ ಪಾರ್ಟ್ ಆಫ್ ದಿ ಯೂನಿವರ್ಸಿಟಿ. ಯಾಕೆಂದರೆ ಒಂದು ಸತಿ ಫಾಲ್ಸ್ ನ್ಯೂಸು ಪಬ್ಲಿಸಿಟಿ ಆಗಿ ಹೊರಗಡೆ ಹೋಯಿತು ಅಂತಂದರೆ ಅದನ್ನು ಮತ್ತೆ ರಿಕಾಲ್ ಮಾಡೋದು, ರಿಕವರಿ ಮಾಡೋದು ಇಟ್ಸ್ ಡಿಫಿಕಲ್ಟ್ ಫಾರ್ ದಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್. ಸೊ ಆ ಒಂದು ದೃಷ್ಟಿಯಿಂದ ಹಲವಾರು ಮಿಥ್ಯವಾಗಿ ಬಂದಿರತಕ್ಕಂಥ ಕೆಲವೊಂದು ಪತ್ರಿಕಾ ಪ್ರಕಟಣೆಗಳಿಗೆ ನಾವು ಅದಕ್ಕೊಂದು ಸ್ಪಷ್ಟೀಕರಣ ಕೊಡಬೇಕಾಗ್ತದೆ. ಆ ಒಂದು ಉದ್ದೇಶದಿಂದ ಮುಖ್ಯವಾಗಿ ಇವತ್ತಿನ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿವಿ. ಡಾಕ್ಟರ್ ಶಂಕರ್ ವನ್ನಿಕಾಳ್ ಮಾತನಾಡಿ, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ 194 ಕಾಲೇಜುಗಳು ಸಂಯೋಜನೆ ಪಡೆದಿದೆ. ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಕಾಲೇಜುಗಳಿದ್ದು, ಪ್ರತಿ ವರ್ಷ ಸಂಯೋಜನೆ, ಹೊಸ ಕೋರ್ಸ್ಗಳ ಪ್ರಾರಂಭ, ಶಿಷ್ಯ ವೇತನ, ಅಂಕಪಟ್ಟಿ ಸಹಿತ ವಿದ್ಯಾರ್ಥಿಗಳ ಡೌನ್ಲೋಡ್ ಮಾಡಿಕೊಳ್ಳುವ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದೆ. ವಿಶ್ವವಿದ್ಯಾಲಯ ಕಾಯ್ದೆ UGC ನಿಯಮಗಳ ಅನ್ವಯ ಸಂಯೋಜನೆ ವ್ಯವಸ್ಥೆಯನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಕಾಲೇಜುಗಳ ಆರ್ಥಿಕ ಪರಿಸ್ಥಿತಿ, ಮೂಲಭೂತ ಸೌಕರ್ಯ, ಬೋಧನಾ ಸಿಬ್ಬಂದಿಗಳ ಮಾಹಿತಿ ಆಧರಿಸಿ ಶುಲ್ಕ ನಿಗದಿಗೊಳಿಸಲಾಗುತ್ತದೆ. ಅಲ್ಲದೆ ವಿಶ್ವವಿದ್ಯಾಲಯದಿಂದ ಸ್ಥಳೀಯ ವಿಚಾರಣಾ ಸಮಿತಿ ರಚಿಸಿ ಕಾಲೇಜುಗಳಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿ ಷರತ್ತುಗಳ ಅನ್ವಯ ಅಂಕ ನೀಡಲಾಗುತ್ತದೆ. ಅಂಕಗಳ ಆಧಾರದ ಮೇಲೆ ಸಂಯೋಜನೆ ನೀಡುವುದು ಬೇಡೋ ಎಂಬುದು ಕುರಿತು ಸರ್ಕಾರಕ್ಕೆ ಶಿಫಾರಸು ಮಾಡಿ ಅಂತಿಮಗೊಳಿಸಲಾಗುತ್ತದೆ. BA, BCom ಸೇರಿದಂತೆ ಈಗಾಗಲೇ ಇರುವ ಕೋರ್ಸ್ಗಳಿಗೆ ಯಾವುದೇ ಶುಲ್ಕ ಸಂಗ್ರಹಿಸುವುದಿಲ್ಲ. ಹೊಸದಾಗಿ ಕೋರ್ಸ್ಗಳಿಗೆ ಇಂತಿಷ್ಟು ಶುಲ್ಕವೆಂದು ಸರ್ಕಾರ ನಿಗದಿಪಡಿಸಿರುವ ಶುಲ್ಕವನ್ನು ಕಾಲೇಜುಗಳು ಭರಿಸಬೇಕಾಗುತ್ತದೆ. ಪಾರದರ್ಶಕವಾಗಿ ಪ್ರಕ್ರಿಯೆ ನಡೆಯುತ್ತದೆ. ಅಕ್ರಮವಾಗಿ ಶುಲ್ಕ ಸಂಗ್ರಹಿಸುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎಂದರು. ಅದರ ಮುಖಾಂತರನೇ ಎಲ್ಲ ಕಾರ್ಯಗಳು ವಿಶ್ವವಿದ್ಯಾಲಯದ ಎಲ್ಲ ನಮ್ಮ ಸ್ಟೇಟ್ ಯೂನಿವರ್ಸಿಟಿಯ ಕೆಲಸಗಳು ನಡೀತಾ ಇರ್ತದೆ. ಒಂದು ಮೊದಲನೇದು ಅಫಿಲಿಯೇಷನ್ ಕಾಲೇಜ್ಗಳಿಗೆ ನೀಡುವಂಥದ್ದು, ಆಮೇಲೆ UG ಮತ್ತು PG ಅಡ್ಮಿಷನ್ಸ್ ಆಗಲಿ, ಎಕ್ಸಾಮಿನೇಷನ್ಸ್ ಆಗಲಿ ಮತ್ತು ಸ್ಕಾಲರ್ಶಿಪ್ ಆಗಲಿ, ಅವು ಎಲ್ಲ ಮಾಡ್ಯೂಲ್ಗಳನ್ನು USMSದಲ್ಲಿ ಇದೆ. ಕೊನೆಗೆ ಆ ವಿದ್ಯಾರ್ಥಿ ತನ್ನ ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳೋ ತನಕ ABC ಅಂತ ಇರ್ತದೆ, ಅದರಿಂದ ಮುಖಾಂತರ ನೇರವಾಗಿ ಅವನು ಡೌನ್ಲೋಡ್ ಮಾಡಲಿಕ್ಕೆ ಅಲ್ಲಿ ಅವಕಾಶಗಳು ಇದೆ. ಇದು USC ತಂತ್ರಾಂಶ ಬಂದು ಈಗ ಸುಮಾರು 3 ವರ್ಷ, ಇದು 4ನೇ ವರ್ಷ ಚಾಲ್ತಿಯೊಳಗಿದೆ. ಇಲ್ಲಿ ನಮ್ಮ ಸಂಯೋಜನೆ ಮಾಡಲಿಕ್ಕೆ ನಮಗೊಂದು 2 ಕ್ಲಿಯರ್ ಗೈಡ್ಲೈನ್ಸ್ಗಳಿದೆ. ಒಂದು, ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಕಾನೂನು 2000 ಅಡಿಯಲ್ಲಿ 10ನೇ ಚಾಪ್ಟರ್ದೊಳಗೆ ಯಾವ ರೀತಿ ಸಂಯೋಜನೆ ಕೊಡಬೇಕು, ಏನೇನು ಸೌಕರ್ಯಗಳಿರಬೇಕು ಅನ್ನುವಂಥ ಒಂದು ಗೈಡ್ಲೈನ್ಸ್ ಇದೆ. ಅದ್ರ ಜೊತೆಗೆ UGC 2009 ರೆಗ್ಯುಲೇಷನ್ಸ್ ಅದರೊಳಗೆ ಹಾಕಿದ್ದೀನಿ. ಕಂಟಿನ್ಯೂ ಮಾಡಬೇಕು. ಪರ್ಮನೆಂಟ್ ಅಫಿಲಿಯೇಷನ್ ಅಂದರೆ 3 ವರ್ಷ ಅವರಿಗೆ ಅವಕಾಶ ಇರ್ತದೆ. ಈಗ 5 ವರ್ಷನೂ ಕೂಡ ಮಾಡಿದ್ದಾರೆ.
ಸೊ ಆ ರೀತಿ ಮಾಡಬೇಕಾದ್ರೆ ಏನು ಅನ್ನುವಂಥದ್ದು ಏನೇನೆಲ್ಲ ಪ್ಯಾರಾಮೀಟರ್ಸ್ಗಳಿರಬೇಕು ಅಂತ, ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಅಂದರೆ ಮ್ಯಾನ್ ಪವರ್ ಆಗಿರ್ಬೋದು, ಅದಕ್ಕೆ ಕ್ಲಿಯರಾಗಿ ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಕಾಲೇಜುಗಳೇನು ಪ್ರಾರಂಭ ಆಗ್ತಾವ ಆರ್ಥಿಕವಾಗಿ ಅವು ಶಕ್ತಿಯುತವಾಗಿರಬೇಕು ಅನ್ನುವಂಥ ಉದ್ದೇಶದಿಂದ ಒಂದು 3 UGC ರೆಗ್ಯುಲೇಷನ್ಸ್ದಲ್ಲಿ ಹೇಳಿದೆ. ಅವರಿಗೆ ಆರ್ಥಿಕ ಶಕ್ತಿ ಇರಬೇಕು, ಆನಂತರ ಕಾರ್ಪಸ್ ಫಂಡನ್ನು ಇಡಬೇಕು. ಒಂದು BA ಪ್ರೋಗ್ರಾಮ್ ತೊಗೊಂಡ್ರೆ 15 ಲಕ್ಷ, BA BCom BSc ತೊಗೊಂಡ್ರೆ 35 ಲಕ್ಷ, ಮತ್ತು ಇನ್ನುಳಿದ ಯಾವುದೇ ಕೋರ್ಸ್ ಇದ್ದರೆ ಈ ರೆಗ್ಯುಲೇಟರಿ ಬಾಡಿ ಅಂತ ನಾವು ವಿಶ್ವವಿದ್ಯಾಲಯಕ್ಕೆ ಏನು ಕರಿತೇವೆ ಮತ್ತು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಎರಡಿದ್ದಾವೆ. ಒಂದು B.Ed ಕಾಲೇಜ್ಗಳನ್ನ ರೆಗ್ಯುಲೇಟ್ ಮಾಡುವಂಥದ್ದು NCTE, ಆನಂತರ BCA ಮತ್ತು BBA AICTE, ಅವು ಸ್ಟ್ಯಾಚ್ಯುಟರಿ ಬಾಡೀಸು, ಮತ್ತು ವಿಶ್ವವಿದ್ಯಾಲಯ ರೆಗ್ಯುಲೇಟರಿ ಬಾಡಿ. ಇವು ಕಾಲಕಾಲಕ್ಕೆ ರಾಘವೇಂದ್ರ ಪತ್ತೇಪುರ್ ಮಾತನಾಡಿ, ರಾಯಚೂರು ವಿಶ್ವವಿದ್ಯಾಲಯದೊಂದಿಗೆ ಸಂಯೋಜನೆ ಪಡೆದಿರುವ ಕಾಲೇಜುಗಳಿಗೆ ವಿಶ್ವವಿದ್ಯಾಲಯದ ಅಧಿಕಾರಿಗಳ ತಂಡ ಯಾದಗಿರಿ ಜಿಲ್ಲೆಗೆ ಭೇಟಿ ಮಾಡಿ ಬಂದಿದೆ. ಆದರೆ ಕಾಲೇಜುಗಳಿಗೆ ಕನಿಷ್ಠ ಸೌಲಭ್ಯ ಇಲ್ಲದ ಇರುವವರು ಪತ್ತೆಯಾಗಿದೆ. ಕೆಲ ಪದವಿ ಕಾಲೇಜುಗಳು ಶಟರ್ ನಲ್ಲಿ ನಡೆಯುತ್ತಿದ್ದು, ಮತ್ತೆ ಕೆಲವು 600 ವಿದ್ಯಾರ್ಥಿಗಳ ಪ್ರವೇಶಾತಿ ಇದ್ದರು ವಿದ್ಯಾರ್ಥಿಗಳೇ ಇಲ್ಲದೆ ಇರುವುದು ಸಹ ಪತ್ತೆಯಾಗಿದೆ. ಕಾಲೇಜು ಬ್ಯಾಚಲರ್ಸ್ ಮತ್ತು PhD ಸ್ಪೆಲ್ಲಿಂಗ್ ಸಹ ಬಾರದೆ ಇರುವುದು ಪತ್ತೆಯಾಗಿದೆ. ಕನಿಷ್ಠ ಸೌಲಭ್ಯ ಕೋರ್ಸ್ಗಳಿಗೆ ಅರ್ಹ ಉಪನ್ಯಾಸಕರು ಇಲ್ಲದೆ ಇರುವ ಮಾಹಿತಿ ಆಧಾರದ ಮೇಲೆ ಕ್ರಮಕ್ಕೆ ಮುಂದಾಗಲಿದೆ ಹೊರತು ಕಿರುಕುಳ ನೀಡುವುದು, ಅಕ್ರಮ ಶುಲ್ಕ ಸಂಗ್ರಹಿಸುವುದು ಉದ್ದೇಶವಲ್ಲ ಎಂದು ಸ್ಪಷ್ಟಪಡಿಸಿದರು. ಕಾಲೇಜುಗಳು ಸುಮಾರು 191 ಕಾಲೇಜುಗಳು ನಡೀತಾ ಇದ್ದಾವೆ. ನಮ್ಮ ರೆಗ್ಯುಲೇಷನ್ 57 ಸಹ ಓದಿದ್ರು ಗೊತ್ತಿದೆ. 194 ತಮಗೆ ಗೊತ್ತಿದ್ದಂತೆ ನಾವು ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣ ವ್ಯವಸ್ಥೆ ಇತ್ತಂದರೆ BOರವರು ಇನ್ಸ್ಪೆಕ್ಷನು, DDP ಅವ್ರದ್ದೊಂದು ಲ್ಯಾಡರ್ ಇದೆ ಆ ಥರ ಅಂತಕ್ಕಂಥದ್ದು. ವಿಶ್ವವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯನೇ ಸರ್ವ, ಯಾರು ನಾವು ರಿಜಿಸ್ಟ್ರಾರು ಮತ್ತು ಇವ್ಯಾಲ್ಯೂಯೇಷನ್ ರಿಜಿಸ್ಟ್ರಾರು, CDC, ವೈಸ್ ಚಾನ್ಸಲರು, ನಾವು ರೆಗ್ಯುಲರ್ ರಿಜಿಸ್ಟ್ರಾರು, ನಮ್ಮ ಟೀಮು, ನಾವು ನೇಮಕ ಮಾಡ್ತಕ್ಕಂಥ ಟೀಮು ಕಾಲಕ್ಕೆ ಯಾವುದ್ಯಾವುದು ಕಾಲೇಜುಗಳಲ್ಲಿ ನಿಯಮಬದ್ಧವಾಗಿ ಆ ಕ್ಲಾಸ್ಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದು ನೋಡ್ತಕ್ಕಂಥ ಜವಾಬ್ದಾರಿ ನಮಗೆ ಕೊಟ್ಟಿರೋದ್ರಿಂದ ನಾನು ಬಂದು ಸುಮಾರು ಇವತ್ತಿಗೆ 3 ತಿಂಗಳು 12 ದಿನ ಆಯಿತು. ಈ ದಿನಗಳಲ್ಲಿ ನಾನು ಇದೇ ಭಾಗದಲ್ಲಿ ಕಷ್ಟಪಟ್ಟು ಓದಿದವನಂತಕ್ಕಂಥ ಒಂದು ಆತ್ಮಸಾಕ್ಷಿ ಕಳಕಳಿ ಮೇರೆಗೆ ನಾವು ಮೂಲತಃ ನಾನು ಶಿಕ್ಷಣ ಇಲಾಖೆಯಿಂದನೇ ಬಂದಿರೋದ್ರಿಂದ, ಶಿಕ್ಷಣ ಇಲಾಖೆಯಲ್ಲಿ 9 ವರ್ಷ ಕೆಲಸ ಮಾಡಿದ್ದು, PhDನೂ ಸಹ ಶಿಕ್ಷಣ ಇಲಾಖೆಯಲ್ಲಿ ಮಾಡಿರೋದ್ರಿಂದ ನಂದು ಕೆಲವೊಂದು ಪತ್ರಕರ್ತರು ಕೆಂಬಾಯಿಂದನೂ ಸಹಿತ ಆತ್ಮೀಯರು ಫೋನು ಸಹ ಮಾಡಿದರು. ಫಾರ್ ಎಕ್ಸಾಂಪಲ್ ಸಂಜೀವ್ ಕುಲಕರ್ಣಿ ಅವರು ಅಂತೂ ಹೇಳ್ತಿದ್ದೀನಿ ಅದನ್ನು, ನೀವು ವಿಶ್ವವಿದ್ಯಾಲಯಗಳಿಗೆ ನೀವು ಒಂದು ಕಾಯಕಲ್ಪ ಕೊಡಬೇಕು. ತುಂಬ ಕಾಲೇಜುಗಳೇನಾದಾವೆ ಒಂದು ಶಟ್ರದಾಗ ನಡೀತಾವೆ, ಒಂಥರ ಡೈಲ್ಯಾಪ್ಲೇಟೆಡ್ ಕಂಡೀಷನ್ ಹತ್ರ ಒಂದು ದುರವಸ್ಥೆಯಲ್ಲೇ ನಡೀತಾ ಇದ್ದಾವೆ. ನೀವು ಹಾಗೆ ಬಿಟ್ಟರೆ ಈ ಶಿಕ್ಷಣ ವ್ಯವಸ್ಥೆ ಹಾಳಾಗುತ್ತಂತಕ್ಕಂಥ ಮಾತನ್ನು ಅವರಿಂದನೇ ನಾನು ತೆಗೆದುಕೊಂಡೆ. ಬಂದು ಒಂದು ವಾರದಲ್ಲಿ ನಾವು ಒಂದು ಸಮಯಾವಕಾಶ ತೆಗೆದುಕೊಂಡು ಸುಮಾರು 40-45 ದಿನ ಇದ್ದಾವೆ. ಇಲ್ಲೇ ಮೆಥೋಡಿಸ್ಟ್ ಸೇಂಟ್ ಥಾಮಸ್ ಕಾಲೇಜ್ ಅಂತಿದೆ, ಆ ಕಾಲೇಜ್ ಪರಿಸ್ಥಿತಿಯನ್ನು ಸಹಿತ ನೋಡುವಂತೆ ನೋಡ್ರಲ್ಲಿ ಕಾಲೇಜ್ ಪರಿಸ್ಥಿತಿ ನೋಡುವಂತೆ. ಆ ನೋಡ್ದಲ್ಲಿ ಒಂದು ಕಾಲೇಜಾಗ 4 ಅದರ, ಒಂದು ರೂಮ್ನಾಗ 4 ಅದರ, ಒಂದು ರೂಮ್ನಾಗ 6 ಅದರ, ಒಂದು ರೂಮ್ನಾಗ 5 ಅದರ, ಮುಗಿದು ಒಂದು ಕಡೆ 3 ಅದಾರೆ. ಎಲ್ಲರೂ ಇವತ್ತು ಕರೆಸ್ಯಾರಿ, ನಿನ್ನ ಕರೆಸ್ಯಾರ ಅಂತ ಹೇಳ್ತಾರೆ ಫೋನ್ ಮಾಡಿ. ಲೆಕ್ಚರಾಗಿ ಇಂಟ್ರ್ಯೂ ಮಾಡಿದ್ರೆ ಅವ್ರಿಗೆ ಏನೂ ಹೇಳಲಿಕ್ಕೆ ಬರಲ್ಲ. ಎಜುಕೇಷನ್ MA B.Ed ಅಂತ B.Ed ಸ್ಪೆಲ್ಲಿಂಗ್ ಹೇಳಿದ್ರೆ ಬ್ಯಾಚುಲರ್ ಆಫ್ ಎಜುಕೇಷನ್ ಏನಂದ್ರೆ ಬರಲ್ಲ ರೀ. ಅವ್ರು ಹೇಳೋರಲ್ಲಿ ಕೇಳ್ಕೊಂತೀರಂತ, ನೋಡುವಂತೀರಂತ. ಈ ಪರಿಸ್ಥಿತಿಯಲ್ಲಿ ಅಲ್ಲಿ ಹೋದರೆ, ಆ ಟಾಯ್ಲೆಟ್ಗಳಿಗೆ ಹೋದರೆ ಅಲ್ಲಿ ನಾಯಿ ನರಿಗಳು ಸಹಿತ ಅವು ಕಕ್ಕಸಗಳನ್ನು ಮಾಡಲ್ಲ. ಅಂಥವು ಪರಿಸ್ಥಿತಿ ಅಲ್ಲಿ ಇಟ್ಕೊಂಡಾರೆ. ಆ ಸ್ಟೂಡೆಂಟ್ ಇಲ್ಲ. ನಾನೇನಂದೆ, ಸ್ಟೂಡೆಂಟ್ ಇದ್ದರೆ ಲೆಕ್ಚರ್ ಇರಬೇಕಾಗ್ತದೆ, ಲೆಕ್ಚರ್ ಇದ್ದರೆ ಸ್ಯಾಲ್ರಿ ಕೊಡಬೇಕಾಗತ್ತೆ. ಇವೊಂದು ಸೀಕ್ವೆನ್ಸ್ ಇದೆ. ಲೆಕ್ಚರ್ ಇದ್ದರೆ ಸ್ಯಾಲ್ರಿ ಕೊಡಬೇಕಾಗತ್ತೆ, ಅದಕ್ಕೆ ಬೇಡ. ಮತ್ತು ಒತ್ತಡ ತಂತ್ರ ಇರೋದ್ರ ಮೂಲಕ ಸೆಂಟರ್ಗಳನ್ನು ತೆಗೆದುಕೊಳ್ತಾರೆ. ಆ ಸೆಂಟ್ರಲ್ಲಿ ನಾವು ಯಾರನ್ನ ಹೋದರೆ ಬೇರೆ ರೀತಿಯಿಂದ ಮ್ಯಾನ್ ಹ್ಯಾಂಡಲ್ ಮಾಡಿರ್ತಕ್ಕಂಥ ಉದಾಹರಣೆಗಳು ಇರೋದರಿಂದ ಈ ಸಲ ನಾವು ಕ್ಲಸ್ಟರನ್ನು ಮಾಡಬೇಕು ಅಥವಾ ವೆಬ್ ಕಾಸ್ಟಿಂಗ್ ಮಾಡೋದ್ರ ಮೂಲಕ ಪರೀಕ್ಷೆ ಮಾಡಬೇಕಂತ ನಾವೆಲ್ಲರೂ ತೀರ್ಮಾನ ತೊಗೊಂಡು, ನಂದು ಒಬ್ಬರು ತೀರ್ಮಾನ ಅಲ್ಲ ರೀ. ವೆಬ್ ಕಾಸ್ಟಿಂಗ್ ಮಾಡಿದ್ರೆ ನಮ್ಮ ಸೆಂಟರ್ಗಳು ಓಡಿ ಹೋಗ್ತವೆ, ನಮ್ಮ ವಿದ್ಯಾರ್ಥಿಗಳು ಬರಲ್ಲ ಅಂತ ತಿಳ್ಕೊಂಡು ಇತ್ತೀಚೆಗೆ ಮೆಮೊರಂಡಮ್ ಕೊಡೋದು, ಪತ್ರಿಕಾಗೋಷ್ಠಿ ಮಾಡೋದು, ಮಂತ್ರಿ ಮಹೋದಯರು ಬಂದರೆ ಅವರಿಗೆ ಕಂಪ್ಲೇಂಟ್ ಕೊಡೋದು, ವಿಶ್ವವಿದ್ಯಾಲಯದಲ್ಲಿ ರಿಜಿಸ್ಟ್ರಾರ್ನ ತೆಗೆದು ಹಾಕ್ಬೇಕು ಮೊದಲು ಅಂದರೆ ನಮ್ಮದು ಯಥಾ ಪ್ರಕಾರ ಆಗಿತ್ತಂತಕ್ಕಂಥ ಮಾತುಗಳನ್ನು ಕೊಡೋದು. ಮತ್ತು ಮೊದಲೆಲ್ಲ ಚೆನ್ನಾಗಿ ನಡೀತಿತ್ತು, ಇವ್ರು ಬಂದ ಮೇಲೆ ಪ್ರಾಬ್ಲಮ್ ಆಗ್ತಿದೆ ಅಂತೇಳಿ. ನಾನು ಇದು ನಿಯಮಬದ್ಧವಾಗಿ ಕೇಳಿದ್ದು ತಪ್ಪು ಅಂದರೆ ಸಮಾಜಕ್ಕೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ತಪ್ಪು ಅಂದರೆ ಬಿಡ್ಲಿಕ್ಕೆ ಸಿದ್ಧರಿದ್ರು, ಬಿಡ್ಲಿಕ್ಕೆ ಬರೋದಿಲ್ಲ. ಯಾಕಂದರೆ ಇದು GR ಶೆಲ್ಟ್ರ್ ತೆಗೆದುಕೊಂಡು GER ಶೆಲ್ಟ್ರ್ ತೆಗೆದುಕೊಂಡು ನಾವು ಹೆಚ್ಚಿಗೆ ಅಡ್ಮಿಷನ್ ತೊಗೋಬೇಕು ಅಂಬೋದು ನಿಮ್ಮೆಲ್ಲರ ಕಾಳಜಿ. ಅಡ್ಮಿಷನ್ ತೊಗೊಂಡೋದಕ್ಕೆ ಕೊನೆ ಪಕ್ಷ 70-80% ಆದರೂ ವಿದ್ಯಾರ್ಥಿಗಳು ಕ್ಲಾಸ್ನಾಗ ಇರಬೇಕು ಅನ್ನೋದು ನಮ್ಮ ಆಶಯ. 8% ಮಕ್ಕಳು ಇರೋದಿಲ್ಲ. ಬಟ್ ಅವ್ರಿಗೆ ಕೇಳಿದ್ರೆ ನಾವು ಕಲಿಸಲಾರ್ದೆ 80% ಬಂತಂದು ರಿಸಲ್ಟ್ ಅಂತ ಮರು ಪ್ರಶ್ನೆ ಮಾಡ್ತಾರೆ. ಕಾಪಿ ಮಾಡಿಸಿದ 80 ಬರುತ್ತೆ, 90 ಬರುತ್ತೆ.
ಆದರೆ ಒಂದು ವಿದ್ಯಾರ್ಥಿಗಳು ಸಹಿತ ಇಲ್ಲಿಂದ ಸರಿಯಾದ ರೀತಿಯಲ್ಲಿ ಮಕ್ಕಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ದಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕಳಕಳಿ ಹೇಳಿದರೆ ಅವರು ತಮ್ಮ ವೈಯಕ್ತಿಕ ಅಭಿವೃದ್ಧಿಗೋಸ್ಕರ ವಿಚಾರ ಮಾಡ್ತಿದ್ದಾರೆ, ಇದು ಶಿಕ್ಷಣ ಪ್ರಗತಿಗೋಸ್ಕರ ಮಾಡ್ತಾ ಇಲ್ಲ ಅಂತೇಳಿ ನಾವು ಕಂಡುಕೊಂಡು ಅವರಿಗೆ ನೋಟಿಸ್ ಕೊಟ್ಟಿವಿ. ಏನಂತ ಕೊಟ್ಟಿವಿ, ಇಂತಿಂಥ ನಾರ್ಮ್ಸ್ ಪ್ರಕಾರ ಲೆಕ್ಚರ್ ಹೆಂಗಿರಬೇಕು, ಟೈಮ್ ಟೇಬಲ್ ಇರಬೇಕು, ಅಟೆಂಡೆನ್ಸ್ ಮೇಂಟೈನ್ ಮಾಡಬೇಕು, ಅವ್ರದ್ದು ಲೆಕ್ಚರರ್ ಅಟೆಂಡೆನ್ಸ್ ಮೇಂಟೈನ್ ಮಾಡಬೇಕು, ನೀವು ಸ್ಯಾಲ್ರಿ ಕೊಟ್ಟುದಿಡಬೇಕು. ಎಷ್ಟು ಕಾಲೇಜ್ ನೋಟಿಸ್ ಕೊಟ್ಟಿದ್ದೀರಿ? ನಾವು 11 ಕಾಲೇಜುಗಳು ವಿಸಿಟ್ ಮಾಡಿದ್ದು ಫಸ್ಟ್ ರೌಂಡಲ್ಲಿ 11 ಕಾಲೇಜ್ಗೂ ನಾವು ನೋಟಿಸ್ ಕೊಟ್ಟಿದ್ದೀವಿ. ಎಲ್ಲ 2 ಸೇರ್ಕೊಂಡು ಕೊಡ್ತೀನಿ ಕೊಡ್ತೀನಿ ಅಂತ ನಾವು ಕೂಡ ಪ್ರಮಾಣ ಮಾಡೋಣ ಎಲ್ಲ ದೇವ್ರ ಮೇಲೆ. ನಂದೇನು ವೈದ್ಯಕೀಯ ಫ್ಯಾಕ್ಟ್ರಿ ಅಲ್ಲ, ಯೂನಿವರ್ಸಿಟಿ ನಂದೇನು ಫ್ಯಾಕ್ಟ್ರಿ ಅಲ್ಲ. ಏನು ನೀವು ಪ್ರಿಂಟ್ ಮಷಿನ್ ಮಾಡ್ಕೊಡೋದು, ಸಪ್ಲೈ ಮಾಡೋದು, ಪ್ರಿಂಟ್ ಮಾಡೋದು, ಸಪ್ಲೈ ಮಾಡೋದು. ಅದಕ್ಕೆ ಕೆಟ್ಟವನಿಗೆ ಏನ್ ಕೇಳಿ ಸರ್, ಪಾಠ ಮಾಡಿದ್ರೆ ಕೇಳಿ ಮಾಂಗಡಿಕೆ ಸರ್, ಕಲ್ಯಾಣ ದೇವನಗಿಡಕ್ಕೆ ಯಾರು ಇವತ್ತು ಕಾಲೇಜ್ ಇವರೆಲ್ಲ ಸ್ಟೂಡೆಂಟ್ ಅಂದ್ರೆ ಬೇರೆ ಕಾಲೇಜ್ ತಯಾರು ಮಾಡಿ. ಒಂದು ಫ್ಯಾಕಲ್ಟಿ ಇಲ್ಲ, ಒಂದು ಸ್ಟೂಡೆಂಟ್ ಇಲ್ಲ, ಒಂದರ ಸ್ಟೂಡೆಂಟ್ ತೋರಿಸೋದು ಸಾಕು, ಒಬ್ಬನ ಲೆಕ್ಚರರ್ ತೋರಿಸೋದು ನೀವು ಹೇಳಿದ್ರೆ ನಾನು ಕೇಳ್ತೀನಿ. ಒಂದು ಸ್ಟೂಡೆಂಟ್ ಒಂದು ಲೆಕ್ಚರರ್, ತಾವು ಲೆಕ್ಚರರ್ ಒಂದು ಫ್ಯಾಕಲ್ಟಿ ತೋರಿಸ್ರಿ. ಒಂದೂವರೆ ತಿಂಗಳಾಯ್ತು. ನೆಕ್ಸ್ಟ್ ವೀಕ್ ಬೇಡ ಮಾತಾಡೋದು, ಜಯಂತಿ ಮಾತಾಡೋದು. ಈಗ ವಿ ಆರ್ ಸಮಾಜ ಸುಧಾರಕ, ನಾವು ಎಲ್ಲರೂ ಸಮಾಜ ಮುಂಚೂಣಿ ಇರ್ತಕ್ಕಂಥ ಎಜುಕೇಟೆಡ್ಸ್, ಆಲ್ ಎಜುಕೇಟೆಡ್. Tell me, where are the students? Where is the attendance? Where is the evidence? Where is the staff register? Where are the staff? Where are the library? Where are the classrooms? Where are the students? ದರ್ಶನ ಆಗಿದೆಯಲ್ಲ, ನಾವು ದರ್ಶನ ಈಗ ಜಾಹೀರಾತುಗಳು. ಎಲ್ಲ ರೈತ ಬಾಂಧವರಿಗೂ ಹಾಗೂ ಸಮಸ್ತ ನಾಗರಿಕರಿಗೂ ನಮಸ್ಕರಿಸುತ್ತಾ, ಇದೇ ಡಿಸೆಂಬರ್ 7, 8 ಮತ್ತು 9ರಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದಲ್ಲಿ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ವಿ. ಈ ವರ್ಷದ ಕೃಷಿ ಮೇಳದ ಧ್ಯೇಯವಾಕ್ಯ ಅಂತಂದರೆ ಹವಾಮಾನದಲ್ಲಿ ಆಗ್ತಕ್ಕಂಥ ವೈಪರೀತ್ಯಗೆ ಸುಸ್ಥಿರ ಕೃಷಿ ಎಂಬ ಶೀರ್ಷಿಕೆಯೊಂದಿಗೆ ನಾವು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಭೌಗೋಳಿಕ ಪ್ರದೇಶ ಬೇರೆ ಬೇರೆ ಆಗಿರೋದ್ರಿಂದ ಈ ಒಂದು ವಾತಾವರಣಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಕೃಷಿ ಬೆಳೆಗಳನ್ನು ಬೆಳಿಬೇಕನ್ನೋದ್ರ ಬಗ್ಗೆ ಮುಖ್ಯವಾಗಿ ಈ ಒಂದು ಶೀರ್ಷಿಕೆಯೊಂದಿಗೆ ನಾವು ಈ ಕೃಷಿ ಮೇಳ ಹಮ್ಮಿಕೊಂಡಿದ್ವಿ. ಇದು ಕೃಷಿಕರಿಗೆ ಒಂದು ಹಬ್ಬ, ಜಾತ್ರೆ ಅಂತಂದ್ರೆ ತಪ್ಪಾಗಲಾರದು. ಇಂಥ ಒಂದು ಕೃಷಿ ಮೇಳದಲ್ಲಿ ನಮ್ಮ ಜೊತೆಗೆ ಅನೇಕ ಅಭಿವೃದ್ಧಿ ಇಲಾಖೆಗಳಾಗಿರ್ತಕ್ಕಂಥ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಪಶುಪಾಲನೆ ಮತ್ತು ರೇಷ್ಮೆ ಮತ್ತು ಮೀನುಗಾರಿಕೆ ಕೃಷಿಗಳು ಒಂದು ಸೌಭಾಗ್ಯತ್ವದಲ್ಲಿ ನಾವು ನಡೀತೇವೆ. ಇದರ ಜೊತೆಗೆ ಖಾಸಗಿ ಕಂಪನಿಗಳಾಗಿರ್ತಕ್ಕಂಥ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಕೀಟನಾಶಕಗಳ ಒಂದು ಮಾಲೀಕರು ಸಹ ಇದರಲ್ಲಿ ಭಾಗವಹಿಸಿದರೆ ಇಂಥ ಒಂದು ಕೃಷಿ ಮೇಳ ರೈತರ ಎಲ್ಲ ಸಮಸ್ಯೆಗಳಿಗೆ ಒಂದೇ ಸೊರಿನಲ್ಲಿ ಉತ್ತರ ಕೊಡ್ತಕ್ಕಂಥ ಒಂದು ವೇದಿಕೆ ಅಂತಂದರೆ ಈ ಕೃಷಿ ಮೇಳ. ಇಂಥ ಒಂದು ಕೃಷಿ ಮೇಳದ ಪ್ರಾಯೋಜಕವನ್ನು ಮತ್ತು ಇದರ ಒಂದು ಲಾಭವನ್ನು ಪಡೆಯಬೇಕಂದ್ರೆ ಎಲ್ಲ ನಮ್ಮ ರೈತ ಬಾಂಧವರು ಅವರೆಲ್ಲ ಸಮಸ್ಯೆಗಳಿಗೆ ನೇರವಾಗಿ ವಿಜ್ಞಾನಿಗಳು ಹಾಗೂ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿಕ ಮಹಿಳೆಯರ ಒಂದು ಜೊತೆಗೆ ನೇರವಾಗಿ ಚರ್ಚೆ ಮಾಡಿ ಅವರ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ನಾಗರಿಕರು ಮತ್ತು ರೈತಾಪಿಗಳು ಮತ್ತು ಕಸುಬುದಾರರು ಇದರಲ್ಲಿ ಭಾಗವಹಿಸಿ ಅವರ ಸಮಸ್ಯೆಗಳನ್ನು ಇದೇ ಡಿಸೆಂಬರ್ 7 ಮತ್ತು 8, 9 ನಡೆಯುವ 3 ದಿನಗಳನ್ನು ಪಾಲ್ಗೊಂಡು ಅವರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕಂತ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಇಂದೇ ಭೇಟಿ ಕೊಡಿ.
ನಮ್ಮಲ್ಲಿರುವ ಸೌಲಭ್ಯಗಳು ಎಂದರೆ ಇನ್ಫರ್ಟಿಲಿಟಿ ಅಥವಾ IUV ಸೆಟಪ್ ಅಥವಾ IVF ICSI ಫೆಸಿಲಿಟಿ, ಅಡೋಲಸೆಂಟ್ ಕೇರ್, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಮೆಮೊಪಾಸೆಲ್ ಕೇರ್, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ, ಹಿಸ್ಟೀರಿಯೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ OT, ಲೇಬರ್ ರೂಮ್, NICW ಫೆಸಿಲಿಟಿ, CTG ಮಷೀನ್, ಪೇನ್ಲೆಸ್ ಡೆಲಿವರಿ. ಇವುಗಳಲ್ಲದೆ ವಿಶೇಷವಾಗಿ IUI, IVK, ಬ್ಲಾಟೋಸಿಸ್ಟ್ ಕಲ್ಚರ್, ಲೇಸರ್ ಅಸಿಸ್ಟೆಡ್ ಹಾಚಿಂಗ್, ಎಂಬ್ರಿಯೋ ಫೀಸಿಂಗ್, ಡೋನರ್ ಎಗ್ ಅಂಡ್ ಸ್ಪರ್ಮ್ ಸರ್ವಿಸ್, ಸಾರೋಗೆಸಿ, ಮೇಲ್ ಇನ್ಫರ್ಟಿಲಿಟಿ ಮ್ಯಾನೇಜ್ಮೆಂಟ್, ಲ್ಯಾಪ್ರೋಸ್ಕೋಪಿ, ಹಿಸ್ಟರೋಸ್ಕೋಪಿ, 3D ಅಲ್ಟ್ರಾಸೌಂಡ್ ಈ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, ಕನ್ಸಲ್ಟೆಂಟ್ ಆಬ್ರಿಷಿಯನ್, ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಅಂಡ್ ಹೈರಿಸ್ಕ್ ಪ್ರೆಗ್ನೆನ್ಸಿ ಸ್ಪೆಷಾಲಿಸ್ಟ್, ರಾಯಚೂರು. ವಿಳಾಸ ಮನೆ ನಂಬರ್ 1-3-184 RR ಕಾಲೋನಿ, ಆಶಾಪುರ್ ರಸ್ತೆ, ರಾಯಚೂರು. ಫೋನ್ ಸಂಖ್ಯೆ 8718923336 ಅಥವಾ ಲ್ಯಾಂಡ್ಲೈನ್ 085322300200. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಆದಿತ್ಯ ಹಾಸ್ಪಿಟಲ್, ಆಶಾಪುರ್ ರೋಡ್, ರಾಯಚೂರಿಂದ. ನಾನು ಸುಮಾರು 2007ರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣಾ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ 20 ವರ್ಷ, 18 ವರ್ಷ, 15 ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು 24/7 ಸರ್ವಿಸ್ ಇರುತ್ತೆ. ನೀವು ಯಾರಾದರೂ ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡಿ ಈ ಸರ್ವಿಸ್ ತೊಗೋಬೋದು. ಧನ್ಯವಾದಗಳು. ಜಾಹೀರಾತಿನ ನಂತರ ಪುನಃ ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮಾಜಿ ಮುಖ್ಯಮಂತ್ರಿ ದಿವಂಗತ ನಿಜಲಿಂಗಪ್ಪನವರ 122ನೇ ಜನ್ಮ ದಿನೋತ್ಸವ ನಗರದ ನಿಜಲಿಂಗಪ್ಪ ಕಾಲೋನಿಯಲ್ಲಿ ಹಿರಿಯ ನಾಗರಿಕ ಸಂಘದಿಂದ ಇಂದು ಆಚರಣೆ ಮಾಡಲಾಯಿತು. ದಿವಂಗತ ನಿಜಲಿಂಗಪ್ಪನವರ ಮೂರ್ತಿಗೆ ಹಾಗೂ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮೂಲಕ 122ನೇ ಜನ್ಮ ದಿನೋತ್ಸವಕ್ಕೆ ಚಾಲನೆ ನೀಡಿ ಹಿರಿಯ ನಾಗರಿಕ ಸಂಘದ ಅಧ್ಯಕ್ಷ ವಿರುಪನಗೌಡ ಇಟಗಿ ಮಾತನಾಡಿ, ನಿಜಲಿಂಗಪ್ಪನವರು 1ನೇ ನವೆಂಬರ್ 1956ರಿಂದ 16ನೇ ಮೇ 1958ರವರೆಗೆ ಮತ್ತು 21ನೇ ಮೇ 1968ರವರೆಗೆ 2 ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಕರ್ನಾಟಕ ಕಂಡ ಪ್ರಾಮಾಣಿಕ ರಾಜ್ಯದ ಅಭಿವೃದ್ಧಿ ಅಧಿಕಾರರು ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಶರಣೇಗೌಡ ಬಲಟಗಿ ಮತ್ತು ಹಿರಿಯ ನಾಗರಿಕ ಸಂಘದ ಅಧ್ಯಕ್ಷ ವಿರುಪನಗೌಡ ಇಟಗಿ ಹಾಗೂ ವೀರನಗೌಡ ಮಠಮಾರಿ, P. ನಾರಾಯಣ ರೆಡ್ಡಿ, ಸಿದ್ದರೆಡ್ಡಿ, YB ಪಾಟೀಲ್, ಸದಾಶಿವಪ್ಪಗೌಡ ಸಿಂಗ್ನೋಡಿ, ಬಸನಗೌಡ ಸಿಂಗಡದಿನ್ನಿ, ಅಮರೇಗೌಡ ಗೂಗೆಬಾಳ್, ಬಾವಿಕಡಿ, ಮರಿಸಿದ್ದಪ್ಪ ಅರವಿ, ಸಿದ್ದಲಿಂಗಪ್ಪ ಸಜ್ಜನ್ ಹಾಗೂ ಜಟ್ಟೇರ ಉಪಸ್ಥಿತರಿದ್ದರು. ಸರ್ ಈ ಕಡೆ ಬರ್ರಿ, ಒಂದೇ ಕಡೆ ಬರ್ರಿ. ಬರ್ತದೆ ನಿಮಿಷ ಆಗ್ರಪ್ಪ. ಆಯ್ತು ಸ್ಟಾರ್ಟ್. ನಮ್ಮ ಈ ಭಾರತ ರಾಷ್ಟ್ರೀಯ ನಾಯಕರು, ಸ್ಟೇಟ್ ನಾಯಕರಲ್ಲ, ಅವರು ಅಗದಿ ಪ್ರಾಮಾಣಿಕ ವ್ಯಕ್ತಿತ್ವ. ಅವರು ನೆಹರು ಕಾಲಕ್ಕೆ, ವಲ್ಲಭಾಯ್ ಪಟೇಲ್ ಕಾಲಕ್ಕೆ, ಆ ಕಾಲದ ಇದ್ದಂಥ ವ್ಯಕ್ತಿ ಉಳ್ಳಂಥ ಮಾನ್ಯ ನಿಜಲಿಂಗಪ್ಪನವರು ದೇಶಕ್ಕೋಸ್ಕರ, ಸ್ವತಂತ್ರಕ್ಕೋಸ್ಕರ ಅನೇಕ ಸಲ ಹೋರಾಡಿ, ಅನೇಕ ಸಲ ಜೈಲಿಗೆ ಹೋಗಿ ಕಷ್ಟಪಟ್ಟು ಈ ಸ್ವತಂತ್ರ ಸಂಪಾದನೆ ಮಾಡಿದಲ್ಲಿ ಅವರೊಬ್ಬರು ಪ್ರಮುಖ ನಾಯಕರು. ಇಡೀ ನಮ್ಮ ಕರ್ನಾಟಕಕ್ಕೆ ಅವರೊಂದು ಒಳ್ಳೆಯ ಚಿರಋಣಾಗಿ, ಕರ್ನಾಟಕಕ್ಕೆ ಒಳ್ಳೆಯ ಹೆಸರು ಅವರು ಕೊಟ್ಟಂಥ ನಾಯಕರವರು. ಅಂಥ ನಾಯಕರು ಈ ಕಾಲದಲ್ಲಿ ನೋಡೋದು ಭಾಳ ವಿಪರೂಪ ಆಗಿದೆ. ದಯವಿಟ್ಟು ಇಂಥ ನಾಯಕರ ಬಗ್ಗೆ ಭಾಳ ಎಷ್ಟು ಗೌರವ ಕೊಟ್ಟರು, ಎಷ್ಟು ಅವ್ರನ್ನ ನೆನೆಸಿದ್ರು ಭಾಳ ಕಡಿಮೆ ಆದ. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ಕೊಳ್ತೀನಿ. ಇಂದು ಮಾನ್ಯ ಶ್ರೀಮನ್ ನಿಜಲಿಂಗಪ್ಪನವ್ರದ್ದು 122ನೇ ಜನ್ಮದಿನವನ್ನು ಆಚರಿಸುತ್ತೇವೆ. 122ನೇ ಜನ್ಮದಿನ ಆಚರಿಸುತ್ತಿದ್ದೇವೆ. ಹಿರಿಯ ನಾಗರಿಕ ವೇದಿಕೆಯಲ್ಲಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಣೆ ಮಾಡ್ತಿದ್ದೇವೆ.
ನಗರದ ವಾರ್ಡ್ ನಂಬರ್ 23 ಮಡ್ಡಿಪೇಟೆ ಬಡಾವಣೆಯ ಲಕ್ಷ್ಮಣಸ್ವಾಮಿ ಮಠದ ಎದುರುಗಡೆ ಬೀದಿ ನಾಯಿಗಳ ದಾಳಿಯಿಂದ ಬಿದ್ದು ಗಾಯಗೊಂಡ ಯುವತಿ ಕೋಮಕ್ಕೆ ಹೋಗಿದ್ದಾಳೆ. ಮಹಾದೇವಿ ತಂದೆ ಮುನಿಯಪ್ಪ 20 ಎಂಬ ಯುವತಿ ಡಿಸೆಂಬರ್ 7ರಂದು ಬೆಳಗ್ಗೆ 7:30 ಸಮಯದಲ್ಲಿ ಮನೆ ಮುಂದೆ ನಿಂತಾಗ ಬೀದಿ ನಾಯಿಗಳ ದಂಡು ಜಗಳ ಆಡುತ್ತಾ ಬಂದು ಯುವತಿಯ ಮೇಲೆ ದಾಳಿ ಮಾಡಿವೆ. ಯುವತಿ ಎಚ್ಚರಿಕೆ ಇಲ್ಲದೆ ಬಿದ್ದಿದ್ದು ನಂತರ ತಂದೆ ತಾಯಿ ಯುವತಿಯನ್ನು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸಂಜೆವರೆಗೂ ಯುವತಿ ಎಚ್ಚರಿಕೆ ಆಗದೆ ಇರುವ ಕಾರಣ ಅಂದು ಸಂಜೆ ಮತ್ತೆ ಯುವತಿಯನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ರಿಮ್ಸ್ ಆಸ್ಪತ್ರೆ ವೈದ್ಯರು ಯುವತಿಗೆ ಚಿಕಿತ್ಸೆ ನೀಡಿ ತಲೆಗೆ ಪೆಟ್ಟು ಬಿದ್ದು ರಕ್ತ ಹೆಪ್ಪುಗಟ್ಟಿದೆ, ಕೋಮದಲ್ಲಿ ಹೋಗಿದ್ದಾಳೆ. ಇಲ್ಲಿ ಚಿಕಿತ್ಸೆ ಮಾಡಲು ಆಗಲ್ಲ, ಬಳ್ಳಾರಿ ಆಸ್ಪತ್ರೆ ಬರೆದು ಕೊಟ್ಟಿದ್ದಾರೆ. ಮತ್ತೆ ಯುವತಿಯನ್ನು ಬಳ್ಳಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಒಂದು ದಿನ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ನೀಡಿ ಪರಿಶೀಲನೆ ನಡೆಸಿ ಇಲ್ಲಿ ಚಿಕಿತ್ಸೆ ಮಾಡಲು ಸಾಧ್ಯವಿಲ್ಲ ಎಂದು ಬೆಂಗಳೂರಿಗೆ ಹೋಗಲು ತಿಳಿಸಿದ್ದಾರೆ. ಯುವತಿಯ ಕುಟುಂಬವು ತೀವ್ರ ಬಡತನದ ಕುಟುಂಬವಾಗಿದೆ. ಪ್ರತಿದಿನ ಕೂಲಿ ಕೆಲಸ ಮಾಡಿ ಜೀವನ ನಡೆಸುತ್ತಿದೆ. ಬೆಂಗಳೂರಿಗೆ ಹೋಗಿ ಚಿಕಿತ್ಸೆ ಕೊಡಿಸಲು ಆರ್ಥಿಕ ವ್ಯವಸ್ಥೆ ಇಲ್ಲದೆ ನಮ್ಮ ಹಣೆ ಬರದಲ್ಲಿ ಬದುಕಿದ್ದರೆ ಬದುಕಲು ಏನಾಗುತ್ತೋ ಆಗಲಿ ಎಂದು ಮತ್ತೆ ಪುನಃ ನಿನ್ನೆ ರಾತ್ರಿ ಬಳ್ಳಾರಿ ಆಸ್ಪತ್ರೆಯಿಂದ ಯುವತಿಯನ್ನು ಕರ್ಕೊಂಡು ಬಂದು ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಯುವತಿ ಬದುಕುವುದು ಕಷ್ಟ, ನಮ್ಮ ಮೇಲೆ ಆರೋಪ ಮಾಡಬೇಡಿ, ಅವಳ ಸಾವಿಗೆ ನಾವು ಕಾರಣ ಅಲ್ಲ ಎಂದು ಪಾಲಕರ ಹತ್ತಿರ ಪತ್ರ ಬರೆಸಿಕೊಂಡು ಆಸ್ಪತ್ರೆಯಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು ನಿಯಂತ್ರಿಸಬೇಕಾದ ನಗರಸಭೆ ಕಣ್ಮುಚ್ಚಿ ಕುಳಿತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯಮಿ ಅದಾನಿ ಅಕ್ರಮ ವ್ಯವಹಾರ ಕ್ರಮಕ್ಕೆ ಆಗ್ರಹಿಸಿ ರಾಷ್ಟ್ರೀಯ ಆಂದೋಲನ ಎಸ್ಆರ್ ಹಿರೇಮಠ್. ಪರಿಶಿಷ್ಟ ಜಾತಿಗಳ ಒಳ ವರ್ಗೀಕರಣ ಆಯೋಗದಿಂದ ದೊರೆಯದ ನ್ಯಾಯ, ಮಾನವಶಾಸ್ತ್ರ ತಜ್ಞರನ್ನು ನೇಮಿಸದಿದ್ದರೆ ನ್ಯಾಯಾಲಯ ಮೊರೆ, ರವೀಂದ್ರನಾಥ್ ಪಟ್ಟಿ. 13ರಂದು ಸಾಹಿತ್ಯ ಅಕಾಡೆಮಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಶಾಂತರಸ ಎಂಬಾಳರ ಜನ್ಮ ಶತಮಾನೋತ್ಸವ ಅಂಗವಾಗಿ ವಿಚಾರಗೋಷ್ಠಿ. ಡಾಕ್ಟರ್ CB ಚಿಲ್ಕರಾಗಿ. ಆಶಾ ಕಾರ್ಯಕರ್ತೆಯರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘಟನೆಯಿಂದ ಪ್ರತಿಭಟನಾ ರ್ಯಾಲಿ. ರಾಯಚೂರು ವಿಶ್ವವಿದ್ಯಾಲಯದ ಸಂಯೋಜನೆ ಪಡೆಯಲು ನಿಯಮಬದ್ಧ ಶುಲ್ಕ ವಸೂಲಿ. ಡಾಕ್ಟರ್ ಶಿವಮಿಂದ್ರ ಕುಲಕರ್ಣಿ. ಮಾಜಿ ಮುಖ್ಯಮಂತ್ರಿ ನಿಜಲಿಂಗಪ್ಪನವರ ಜನ್ಮದಿನ ಆಚರಣೆ. ಮಡ್ಡಿಪೇಟೆಯಲ್ಲಿ ಬೀದಿ ನಾಯಿ ಕಡಿತ, ಪ್ರಜ್ಞಾಹೀನ ಸ್ಥಿತಿಗೆ ಹೋದ ಯುವತಿ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.